ಎಲ್ಲರಿಗೂ ನಮಸ್ಕಾರ. ನಮ್ಮ ಧ್ಯಾನ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಯವರಿಗೂ ನಮ್ಮ ತಂದೆ ತಾಯಿಗಳಿಗೂ ಗೌರವಪೂರ್ವ ವಂದನೆಗಳನ್ನು ಅರ್ಪಿಸ್ತಾ ಈ ದಿನ ಪಿರಮಿಡ್ ಶಕ್ತಿ ಅನ್ನುವಂತಹ ಒಂದು ಮಾಹಿತಿ ನೀಡೋಕ್ಕೆ PMC ಬೆಂಗಳೂರು ಕನ್ನಡ ಶಾಖೆ ಇವರಿಂದ ನಮಗೆ ಅವಕಾಶ ಸಿಕ್ಕಿದೆ. ಅವ್ರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕೆ ಶುರು ಮಾಡಿದ್ದೀನಿ. ಎಲ್ಲ ಧ್ಯಾನ ಬಂಧುಗಳು ದಯವಿಟ್ಟು ಇದನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಆಫ್ ಇಂಡಿಯಾ ಜಗತ್ ಅಂತೆಲ್ಲ ಕರಿತೀವಿ. ಯಾಕೆ ಈ ಪಿರಮಿಡ್ ಜಗತ್ತಿಗೆ ನಾವು ಪಿರಮಿಡ್ ಅಂತ ಹೆಸರಿಟ್ಟಿದ್ದೀವಿ ಅಂತ ಈ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ನೀವೇನಾದ್ರು ನೋಡಿದ್ದೆ ಆದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದರಿಂದ ಲಾಭ ಆಗುತ್ತೆ. ಅಂದರೆ ನಿಮಗೆ ಈ ಪಿರಮಿಡನ್ನು ಯಾತಕ್ಕೆ ನಾವು ಬಳಸ್ತಾ ಇದ್ದೀವಿ, ನಾವು ಯಾಕೆ ಪಿರಮಿಡನ್ನು ಬಳಸಬೇಕು, ಅದರಿಂದ ಏನೇನು ನಮಗೆ ಪೂರ್ಣ ಮಾಹಿತಿ ಸಿಗುತ್ತೆ, ಈ ಒಂದು ಎಪಿಸೋಡಿಂದ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಈ ಪಿರಮಿಡ್ ಬಗ್ಗೆ ಹೇಳೋದಾದರೆ ಜಗತ್ತಿನ 7 ಅದ್ಭುತಗಳು ಅಂತಿದೆ, 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ. ಅದರೊಳಗಡೆ ಈಜಿಪ್ಟ್ ದೇಶದ ಒಂದು ಅದ್ಭುತ ಅಂದರೆ ಗಿಸಾ ಪಿರಮಿಡ್. ಇದರ ಒಂದು ಹೇಗೆ ಬಂತಿದು ಅನ್ನೋದನ್ನು ನೋಡೋದಾದರೆ 10,000 ವರ್ಷಗಳ ಮುಂಚೆನೇ ಈಜಿಪ್ಟ್ ದೇಶದವರಿಗೆ ಪಿರಮಿಡ್ ಶಕ್ತಿ ಬಗ್ಗೆ ಪೂರ್ಣ ಮಾಹಿತಿ ಇತ್ತು, ಅರಿವಿತ್ತು. 30 ಸಣ್ಣ ಪಿರಮಿಡ್ಗಳನ್ನು ರಚಿಸಿದ್ರು. ಇಂದು ಲಭ್ಯ ಇರುವಂಥ ಪಿರಮಿಡ್ಗಳಲ್ಲಿ ಗೀಸಾ ಪಿರಮಿಡ್ಡೇ ಅತಿ ದೊಡ್ಡ ಪಿರಮಿಡ್ಡು ಅಂತ ತಿಳ್ಕೊಂಡಿದ್ದೀವಿ. ಖುಫು, ಖಾಫ್ರೆ, ಮಂಕಾರೆ ಅಂತ 3 ಪಿರಮಿಡ್ಗಳು ಒಟ್ಟಿಗೆ ಈ ಒಂದು ಇದು ಗಿಸಾ ಪಿರಮಿಡ್ ಜೊತೆ ಒಳಗಡೆ ಇದೆ. 3 ಒಟ್ಟಿಗೆ ನೀವು ನೋಡ್ಬೋದು. ಚಿತ್ರದಲ್ಲಿ ನೀವು ಅದನ್ನು ನೋಡ್ತಾ ಇದ್ದೀರಿ. ಇದನ್ನು 2580ರಿಂದ 2560 ಬಿಫೋರ್ ಕ್ರೈಸ್ಟ್. ಇದು ಖುಫು ಪಿರಮಿಡ್ ಅಂತ ಅನ್ನೋದು ಎಲ್ಲದಕ್ಕಿಂತ ತುಂಬ ಜಗತ್ತಲ್ಲೇ ಅತಿ ದೊಡ್ಡದಾದದ್ದು, ಭಾರವಾಗಿರೋದು. ಇದರ ಆಧಾರ ಪೀಠ ಅಂದರೆ ಬೇಸು 13 ಎಕರೆಗಳಿಗಿಂತ ದೊಡ್ಡದು ಅಂತ. ಇದರ ನಿರ್ಮಾಣಕ್ಕೆ 2,60,000 ಗ್ರಾನೈಟ್ ಕಲ್ಲುಗಳನ್ನು ಉಪಯೋಗಿಸಲಾಗಿದ್ದಾರೆ. ಒಂದೊಂದರ ತೂಕ 2ರಿಂದ 70 ಟನ್ಗಳಿದೆ ಅಂತ ಅದರ ಒಂದು ಅಳತೆ ಇದೆ. ಇದರ ಎತ್ತರ 450 ಅಡಿಗಳಿದೆ. ಇದರೊಳಗಿನ ಕಿಂಗ್ಸ್ ಚೇಂಬರ್ ಅಂತ ಏನಿದೆಯೋ ಇದರ ಎತ್ತರ 34 ಅಡಿಗಳಿದೆ. ಇದನ್ನು ಉತ್ತರ ದಕ್ಷಿಣ ದಿಕ್ಕುಗಳಿಗೆ ನಿಖರವಾಗಿ ಹೊಂದಿಸಿ ನಿರ್ಮಿಸಿದ್ದಾರೆ. ಗ್ರೀಕ್ ಭಾಷೆಯಲ್ಲಿ ಪೈರೋ ಅಂದರೆ ಪೈರೋ ಎರಡೂ ಒಂದೇ, ಅಂದರೆ ಅಗ್ನಿ ಅಂತ, ಅಂದರೆ ಬೆಂಕಿ ಅಂತ. ಅಮಿಡ್ ಅಂದರೆ ಮಧ್ಯಭಾಗ, ಅಂದರೆ ಇದು ವಿಶ್ವಜನಿತ ಶಕ್ತಿ ಅಂತ, ಅಂದರೆ ಕಾಸ್ಮಿಕ್ ಎನರ್ಜಿ. ವಿಶ್ವಜನಿತ ಶಕ್ತಿ ಅಂತ ನಾವೇನು ಕರಿತೀವೋ ಅದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತ ವಿಶ್ವಶಕ್ತಿ ಅಂತಲೂ ಕರೀತಾರೆ. ಜನಿತಾರ ಹುಟ್ಟೋದು ಅತೀತವಾದ ಮಾನವ ಶಕ್ತಿಗಳಿಗೆ ಮೂಲ. ಅಂದರೆ ನಮ್ಮೆಲ್ಲ ಶಕ್ತಿಗಳೇನಿದೆಯೋ ಈ ಬ್ರಹ್ಮಾಂಡದಲ್ಲಿ ಅದಕ್ಕೆ ಮೂಲವಾದಂಥ ಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ಆಗಿರುತ್ತೆ. ಇದು ಪಿರಮಿಡ್ ಮಧ್ಯಭಾಗದಲ್ಲಿ ಅಂದರೆ 1/3 ಹೈಟ್ ಅಥವಾ 3/1 ಎತ್ತರದಲ್ಲಿ ಒಂದು ಅದ್ಭುತ ಶಕ್ತಿ ಕೇಂದ್ರ ಇದೆ. ಅಲ್ಲಿ ಯಾವುದ್ರೊಳಗೆ ಪ್ರತಿ ಪಿರಮಿಡಲ್ಲಿರುತ್ತೆ, ರಚಿತ ಆಗುತ್ತೆ. ವಿಶೇಷವಾಗಿ ನ್ಯಾನೋ ಶಕ್ತಿ ಅಂತ ಕರೀತಾರೆ ಅದನ್ನು. ಅದು ಹೊರಹೊಮ್ಮುತ್ತೆ. ಇದನ್ನು ಡಾಕ್ಟರ್ ಫ್ಲಾನ್ ಅನ್ನೋಂತಹ ಒಬ್ಬ ದೊಡ್ಡ ಸೈಂಟಿಸ್ಟು ಇದನ್ನು ಕಂಡುಹಿಡ್ದ. ಅವನು ಕಂಡುಹಿಡಿದಕ್ಕೆ ಅವನಿಗೆ ನೋಬೆಲ್ ಪಾರಿತೋಷಕ ಕೂಡ ಕೊಟ್ಟಿದ್ದಾರೆ. ಇದನ್ನು ಕಿಂಗ್ಸ್ ಚೇಂಬರ್ ಅಂದರೆ 1/3 ಹೈಟಲ್ಲಿ ಏನಿದೆಯೋ ಆ ಒಂದು ಜಾಗಕ್ಕೆ ಕಿಂಗ್ಸ್ ಚೇಂಬರ್ ಅಂತ ಕರೀತಾರೆ. ಹೀಗೆ ಅಡಕವಾಗಿರೋ ಈ ಅಪರಿಮಿತ ಭೌತಿಕ, ಆಧ್ಯಾತ್ಮಿಕ, ಅಲೌಕಿಕ, ಅದ್ಭುತ, ವಿಸ್ಮಯಕರ ಪವಾಡಗಳಿಗೆ ನ್ಯಾನೋ ಶಕ್ತಿಯೇ ಮೂಲ ಕಾರಣ ಅಂತ ತಿಳಿದಿದೆ. ಇಂಥ ಒಂದು ಅದ್ಭುತವಾದಂತಹ ಒಂದು ಪಿರಮಿಡನ್ನು ನೀವು ಖಂಡಿತವಾಗ್ಲೂ ಇದರ ಬಗ್ಗೆ ತಿಳ್ಕೋಬೇಕು. ಕ್ರಿಸ್ತಪೂರ್ವ 1200ರಲ್ಲಿ ಪುರಾತನ ಅಟ್ಲಾಂಟಿಸ್ ಖಂಡದಲ್ಲಿ ಪರಿಣಿತ ಮೇಧಾವಿಗಳಾದಂಥ ಬೃಹತ್ ಪಿರಮಿಡ್ ನಿರ್ಮಿಸಲಿದ್ದರು. ಅಂದರೆ ಆವಾಗ ಅವ್ರಿಗೆ ಏನಂತ ಕರೀತಿದ್ರು ಅಂತ ಕೇಳಿದ್ರೆ, ಅವರು ದೊಡ್ಡದಾದಂತಹ ಜ್ಞಾನಿಗಳು, ಅವರು ನೇರವಾಗಿ ಪರಬ್ರಹ್ಮನಿಂದ ಬಂದಿದ್ದವರು ಅಂತ ಹೇಳ್ತಾರೆ. ಇದನ್ನು ಸಂಪೂರ್ಣವಾಗಿ ಇದನ್ನು ಮಾಡೋದಕ್ಕೆ 50 ವರ್ಷಗಳು ತಗೊಂಡ್ರು ಅಂತ ನಂಬಲಾರ್ಹ ಆಧಾರಗಳಿವೆ. ಅಮೆರಿಕ ದೇಶದ ಜಗತ್ಪ್ರಸಿದ್ಧವಾಗಿದ್ದ ನಿದ್ರಿಸುವ ಪ್ರವಾದಿ ಒಬ್ಬ ಎಡ್ಗರ್ ಕೈಸಿ ಅಂತನೋನು ಅಟ್ಲಾಂಟಿಕ್
ಅಟ್ಲಾಂಟಿಕ್ ಸಮುದ್ರದೊಳಗೆ ದೊಡ್ಡ ದೊಡ್ಡ ಪಿರಮಿಡ್ಗಳು ಈಗಲೂ ಇದೆ ಅಂತ ಹೇಳ್ತಾರೆ. ಅದನ್ನು ಈಜಿಪ್ಟ್ ದೇಶದ ಬೃಹತ್ ಗೀಸಾ ಪಿರಮಿಡ್ಗಳಿಗೆ ನಿರ್ಮಾಣ ಕುರಿತು ಹಲವಾರು ಮಾಹಿತಿಗಳನ್ನು ಈ ಒಂದು ಅಟ್ಲಾಂಟಿಸ್ ಒಳಗಡೆ ಹೋದಾಗ ಜಪಾನ್ ದೇಶದವ್ರು ಹೋಗಿ ಒಳಗಡೆ ಆ ಸಮುದ್ರದೊಳಗಡೆ ಸುಮಾರು ಪರಿಶೋಧನೆ ಮಾಡಿದ್ರು. ಆಗ ಕೆಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಇದರ ನಿರ್ಮಾಣ ಕಾರ್ಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಸಂಪೂರ್ಣ ದೈಹಿಕ ಶ್ರಮ ಮಾತ್ರವಲ್ಲದೆ, ಅಂದರೆ ಎಷ್ಟೆಷ್ಟೋ ಟನ್ಗಟ್ಟಲೆ ತೂಕ ಇರೋ ಕಲ್ಲುಗಳನ್ನು ತಂದು ಅದನ್ನು ಯಾವ ಒಂದು ಕ್ರೇನ್ ಇಲ್ಲದೆ ಅದನ್ನು ಜೋಡಿಸ್ತಾ ಇದ್ರು ಅಂತಂದರೆ ಅದಕ್ಕೆ ಕಾರಣ ಏನು ಅಂತ ಅವನು ಹೇಳ್ತಾನೆ. ಅಟ್ಲಾಂಟಿಯನ್ನರು ನೇರವಾಗಿ ಅವರ ಮನೋಶಕ್ತಿ ಸಾಮರ್ಥ್ಯದ ಫಲವಾಗಿ ಕಬ್ಬಣ ಈಜ್ತಾನೋ, ಕಲ್ಲು ಚಪ್ಪಡಿಗಳು ಗಾಡಿಯಲ್ಲಿ ಹಾರ್ತಾನೋ ಬರ್ತಿತ್ತು ಅಂತ ಈ ಒಂದು ಎಡ್ಗರ್ ಕೇಸಿಯ ಬುಕ್ಕೊಳಗೆ ಪಠಣ 5786 6ನೇ ಒಂದು ಪಠಣ ಏನಿದೆ ಅದರೊಳಗಡೆ ಅವನು ಹೇಳಿದ್ದಾರೆ. ಹಲವಾರು ಸಂಶೋಧನೆಗಳ ಪ್ರಕಾರ ಈ ಗಾತ್ರದ ಆಕೃತಿಯನ್ನು ಜೀತದಾಳಗಳ ಸಹಾಯದಿಂದನೂ ಕೂಡ ಸುಮಾರು 20 ವರ್ಷಗಳ ಕಾಲ ನಿರ್ಮಾಣ ಮಾಡಿದ್ರು ಅಂತಲೂ ಕೂಡ ಈ ಒಂದು ಈಜಿಪ್ಟ್ ಒಳಗಡೆ ಬರೆದಿಟ್ಟಿದೆ. ಅದರಲ್ಲಿ ತೋರಿಸಿರುವಂತಹ ಜಾಣ್ಮೆ, ಕೌಶಲ್ಯ ಎಂಥವರನ್ನು ಬೆರಗುಗೊಳಿಸುತ್ತೆ. ಇಲ್ಲಿ ಫರೋಹ ಅಂತ ಅನ್ನೋವಂಥ ಒಬ್ಬ ರಾಜವಂಶಸ್ಥರಿದ್ದರು. ಅವ್ರ ಜೀವಕ್ಕೆ ಮತ್ತೆ ವಾಪಸ್ ಬರ್ತಾರೆ. ಈ ಒಂದು ಪಿರಮಿಡ್ ಒಳಗಡೆ ಅವ್ರದ್ದೇನಾದ್ರು ದೇಹಗಳನ್ನು ಇಟ್ಟರೆ ಅವ್ರ ದೇಹ ತಿರ್ಗಾ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ಮರಳುತ್ತಾರೆ ಅನ್ನೋಂತಹ ಒಂದು ಇದಿತ್ತು, ಅವ್ರಿಗೊಂದು ಅನಿಸಿಕೆ ಇತ್ತು. ಅದ್ರ ಪ್ರಕಾರ ಅವರೇನು ಮಾಡಿದ್ರು, ಆ ಒಂದು ರಾಜವಂಶದವ್ರು ಸತ್ತೋದ್ರೆ ಅವರ ಒಂದು ಬಾಡಿಗಳನ್ನು ಕಟ್ಟಿ ಸುತ್ತಿ ವಿಶೇಷವಾಗಿ ನಿಗೂಢ ತಿಳುವಳಿಕೆ ಹೊಂದಿದ್ದು ಅದರ ಪ್ರಕಾರ ಆ ದೇಹಗಳನ್ನೆಲ್ಲ ಅವರು ಕಾಪಾಡಿ ಇವತ್ತು ಕೂಡ ಪಿರಮಿಡ್ ಒಳಗಡೆ ಅದನ್ನು ಈಗಲೂ ಕೂಡ ಇದೆ. ಮಮ್ಮೀಸ್ ಅಂತ ಕರೀತಾರೆ ಅದನ್ನು, ಈಗಲೂ ಕೂಡ ಇದೆ. ಅದು ಗೋರಿಗಳು ಅಂತ ಹೇಳಿ ಇವತ್ತು ಇಟ್ಟಿದ್ದಾರೆ. ಆ ಮಮ್ಮಿಗಳು ಇವತ್ತಿನವರೆಗೂ ಕೆಟ್ಟಿಲ್ಲ, ಅದೇ ಥರ ಇದೆ. ಅವರು ಅಡಗಿಸಿಟ್ಟಿರುವಂತಹ ಅವ್ರ ಬಾಡಿಲಿ ಚರ್ಮ ಕೂಡ ಪೂರ್ಣವಾಗಿ ಸೌದಿಲ್ಲ, ಅದೇ ಥರ ಇದೆ ಅನ್ನೋದು ತಿಳಿದು ಬಂದಿದೆ. ಅಂದರೆ ಪಿರಮಿಡ್ ಒಳಗೆ ಅಷ್ಟೊಂದು ಶಕ್ತಿ ಇದೆ. ಈ ರೀತಿ ಅಡಗಿಸಿಟ್ಟಿರುವಂಥ ದೇಹಗಳು ಈವರೆಗೆ ಕೆಡದಂತೆ ಉಳಿದಿರೋದು ಸೋಜಿಗ ಅಂತ ಹೇಳ್ಬೋದು ನಾವು. ಭೌತಿಕ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಪ್ರಕಾರ ಗೀಸಾ ಪಿರಮಿಡನ್ನು ಯಾರೇ ಕಟ್ಟಿರಲಿ ಅವರು ಸಂಪೂರ್ಣ ತಾಂತ್ರಿಕತೆ ಹೊಂದಿದ್ದವರು, ವೈಜ್ಞಾನಿಕವಾಗಿ ಬಹಳ ಮುಂದುವರೆದವರು, ಮಹಾನಾಗರಿಕತೆ ಉಳ್ಳವರು, ಯಾವುದೋ ಪರಲೋಕದಿಂದ ಬಂದಂಥ ಮಹಾ ಮೇಧಾವಿಗಳೇ ಇರಬೇಕು. ಅವರು ಅನಂತ ಕಾಲಕ್ಕೂ ಸರ್ವಕಾಲಕ್ಕೂ ಅನುಭವಿಸಲು ಅರ್ಹವಾದಂಥ ಸಾರ್ವತ್ರಿಕ ಶಕ್ತಿ ಸಂದೇಶಗಳನ್ನು ಬಿಟ್ಟು ಹೋಗಿದ್ದಾರೆ ಈ ಪಿರಮಿಡ್ ಮೂಲಕ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ನಮ್ಮ ದೇಶದ ಅಥರ್ವಣ ವೇದದನ್ವಯ ಈ ಆಕೃತಿನ ಯಂತ್ರ ಅಂತ ಕರೀತಾರೆ. ಸಾವಿರಾರು ವರ್ಷಗಳ ಹಿಂದಿನಿಂದ ಭಾರತದ ಋಷಿಮುನಿಗಳು ಪರಂಪರೆ ತಗೊಂಡ್ರೆ ಆಧ್ಯಾತ್ಮಿಕ ವಿಜ್ಞಾನಿಗಳಿಗೆ ಈ ಆಕೃತಿಯ ಪರಿಜ್ಞಾನ ತತ್ಕಾಲದಿಂದಲೂ ತಿಳಿದಿತ್ತು. ಅಂದರೆ ಹಿಂದಿನಿಂದನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇತ್ತು ನಮ್ಮ ಋಷಿಮುನಿಗಳಿಗೆ. ಅಲ್ಲದೆ ತ್ರಿಕೋಣ, ಚೌಕ, ನೀಳ ಚೌಕ, ಅಷ್ಟಕೋನ ಆಕೃತಿಗಳ ಪೂರ್ಣ ಜ್ಞಾನ ಹೊಂದಿದ್ರು. ಅಂದರೆ ಏನೊಂದು ನಾವು ಜಾಮಿಟ್ರಿ ಅಂತ ಕರಿತೀವೋ ಆ ಜಾಮಿಟ್ರಿಕ್ ಫಿಗರ್ಸ್ ಎಲ್ಲನೂ ಚೆನ್ನಾಗಿ ಗೊತ್ತಿತ್ತು. ಅಂದರೆ ಪಿರಮಿಡ್ ಅನ್ನೋದು ಥಿಯರಿ ಆಫ್ ಶೇಪ್ಸ್ ಅನ್ನೋ ಫಿಸಿಕ್ಸಿಂದ ಬಂದಿದೆ ಅಂತ ಇವತ್ತಿನ ಕಾಲದೊಳಗೆ ತಿಳ್ಕೊಳ್ತಾ ಇದ್ದಾರೆ. ಅದು ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಜನಗಳಿಗೆ ಗೊತ್ತಿತ್ತು. ಈಗ ಪ್ರಪಂಚ ಎಲ್ಲ ಸುತ್ತಿದ್ರೆ ಚರ್ಚು, ದೇವಸ್ಥಾನ, ಗೋಪುರ, ಮಸೀದಿ, ಪಗೋಡ ಇದೆಲ್ಲ ಆಕೃತಿ ತಂತ್ರಜ್ಞಾನ ಆಧಾರದ ಮೇಲೆ ಅಳವಡಿಸಿ ಕಟ್ಟಿದ್ದಾರೆ ಅನ್ನೋಂಥ ಇದು ಶಾಶ್ವತ ಸಕಾರಾತ್ಮಕ ಕಂಪನಗಳನ್ನು ಈ ಎಲ್ಲ ಆಕೃತಿಗಳ ಮೂಲಕ ಪಡಿತಿದ್ರು. ಅದಕ್ಕೋಸ್ಕರನೇ ನೀವು ಪಗೋಡ, ದೇವಸ್ಥಾನ ಯಾವುದಾದ್ರು ನೋಡಿ ಅವೆಲ್ಲದನ್ನು ಕೂಡ ಪಿರಮಿಡ್ ಆಕಾರದಲ್ಲೇ ಇರುತ್ತೆ. ಈ ಪಿರಮಿಡ್ ರಚನೆ ಹೇಗೆ ಅನ್ನೋದು ನೋಡೋಣ. ಭೌತಿಕ ವಿಜ್ಞಾನದಲ್ಲಿ ಪ್ರಚಲಿತದಲ್ಲಿರುವಂಥ ಥಿಯರಿ ಆಫ್ ಶೇಪ್ಸ್ ಅನ್ನೋ ಪ್ರಕಾರ 4 ಸಮಬಾಹು ತ್ರಿಕೋಣದ ಬಿಂದುಗಳನ್ನು ಸಮತಲದಲ್ಲಿ ಇರುವಂತಹ ಒಂದು ಚೌಕಾಕಾರದ ಅಡಿಪಾಯದ ಮೇಲೆ 52 ಡಿಗ್ರಿ 51 ನಿಮಿಷಗಳ ಕೋನನ ಏನಾದ್ರು ಏರ್ಪಡಿಸಿದ್ರೆ ಜೋಡಿಸಿದಾಗ ಮೇಲ್ಭಾಗದಲ್ಲಿ ಒಂದು ಶಿಖರ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಎಪೆಕ್ಸ್ ಅಂತಾರೆ. ಆ ಒಂದು ಶಿಖರ ಆದ ತಕ್ಷಣವೇ ಅದೊಂದು ಪಿರಮಿಡ್ ಆಗುತ್ತೆ. ಪಿರಮಿಡ್ನ ಯಾವುದಾದ್ರೂ ಒಂದು ಬಾಹು ಸೈಡು ಉತ್ತರ ದಕ್ಷಿಣ ಕಕ್ಷೆಯ ಮೇಲೆ ನಿಂತಿರುತ್ತೆ. ಆ ಥರನೇ ರಚಿಸಬೇಕು. ಈ ಪಿರಮಿಡ್ ಆಕೃತಿಯು ಆ ಅನಂತತೆಯಲ್ಲಿ ಹೇರಳವಾಗಿ ಲಭ್ಯವಿರುವ ದಿವ್ಯ ಕಾಸ್ಮಿಕ್ ಕಿರಣಗಳನ್ನು ಸುಲಭವಾಗಿ ಭೂಮಿಗೆ ತಲುಪಿಸುತ್ತೆ. ಹಾಗೂ ಈ ಪಿರಮಿಡ್ ಅಡಿಯಿಂದ 3ನೇ ಒಂದು ಎತ್ತರದಲ್ಲಿ ಅಂದರೆ 1/3 ಹೈಟಲ್ಲಿ ಅದ್ಭುತ ಶಕ್ತಿ ಕೇಂದ್ರ ಅಂದರೆ ಕಿಂಗ್ಸ್ ಚೇಂಬರ್ ಇದೆ. ಅಲ್ಲಿ ರಚಿತವಾಗಿರುವಂತಹ ಈ ಅದ್ಭುತ ಆಕೃತಿಗೆ
ಕಾಸ್ಮಿಕ್ ಮ್ಯಾಥಮ್ಯಾಟಿಕ್ಸ್ ಅಂತ ಕರೀತಾರೆ. ಈ ರೀತಿ ನಿರ್ಮಿಸಿರುವಂಥ ಪಿರಮಿಡ್ನ ಆಕೃತಿ ಸೃಷ್ಟಿಕರ್ತನಿಗೆ ಅತ್ಯಂತ ಪ್ರಿಯವಾಗಿರೋದು. ಈಜಿಪ್ಟಿನರು ಇದನ್ನು ತುಂಬ ತುಂಬ ಲೆಕ್ಕಾಚಾರದ ರೂಪದೊಳಗಡೆ ಅದ್ಭುತವಾಗಿ ಅದನ್ನು ಲೆಕ್ಕಾಚಾರ ಮಾಡಿ ಕಟ್ಟಿರುವಂಥದ್ದು ಅನ್ನೋದನ್ನು ನಾವು ತಿಳ್ಕೊಬೋದು. ಇಲ್ಲಿ ಪಿರಮಿಡ್ನ ನಿರ್ಮಿಸುವಂತಹ ವಿಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಪಿರಮಿಡ್ಗಳನ್ನು ತಾಮ್ರದ ತಗಡು, ಮರದ ಹಲಗೆ, ರಟ್ಟು, ಬೆಂಡು, ಥರ್ಮೋಕಾಲು, ಗಾಜು, ಪ್ಲಾಸ್ಟಿಕ್ಕು, ಫೈಬರ್ ಗ್ಲಾಸು ಈ ಥರ ಮುಂತಾದ ಯಾವುದೇ ವಸ್ತುಗಳನ್ನು ಬಳಸ್ಕೊಂಡ್ರೂ ಕೂಡ ನಿರ್ಮಿಸ್ಬೋದು. ಪಿರಮಿಡ್ ಒಳಗಾಗಲಿ ಹೊರಗಾಗಲಿ ಲೋಹ ಇರಬಾರ್ದು. ಲೋಹ ಇದ್ದರೆ ವಿದ್ಯುತ್ ಅಯಸ್ಕಾಂತ ಧರ್ಮ ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ, ಶಕ್ತಿ ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಅದನ್ನು ನಾವು ಸಾಧ್ಯವಾದಷ್ಟು ತಗಡುಗಳನ್ನು ಅಥವಾ ಕಬ್ಬಿಣನ ಯೂಸ್ ಮಾಡಬಾರ್ದು. ಪ್ರತಿ ಒಂದಡಿ ಎತ್ತರಕ್ಕೆ ಅನುಕ್ರಮವಾಗಿ ಬಾಹುಗಳ ಭುಜದ ಅಳತೆ 1.4945 ಅಡಿ ಇರಬೇಕು. ಅದೇ ಥರನೇ ಪಾದ ಅಂದರೆ ಪೀಠ ಕೆಳಗಡೆ 1.570 ಅಡಿಗಳಿರಬೇಕು. ಭುಜಗಳು ತಗೊಂಡ್ರೆ ಮೂಲೆ ಸೈಡಲ್ಲಿರುವಂಥದ್ದು ಮೂಲೆಯಿಂದ ತುದಿವರೆಗೂ ಶುಕ್ರದವರೆಗೂ ಅಳಿಬೇಕು ಮತ್ತು ಎತ್ತರನ ತುದಿಯಿಂದ ಪೀಠದವರೆಗೆ ಲಂಬವಾಗಿ ಅಳಿಬೇಕು. 4 ಸಮಬಾಹುಗಳ ತ್ರಿಕೋನಗಳು ತ್ರಿಭುಜಗಳು ಜೋಡಿಸಿದಾಗ 52 ಡಿಗ್ರಿ 51 ನಿಮಿಷದ ಒಂದೇ ಅಳತೆದೆ ತ್ರಿಭುಜಗಳ ಪಾದಕೋನಗಳು ಏರ್ಪಡ್ತದೆ. ಆಗ ನಮಗೆ ಬೇಕಾಗಿರುವಂಥ ಪಿರಮಿಡ್ ಆಕೃತಿ ರಚಿತ ಆಗುತ್ತೆ. ಇದನ್ನು ನೀವು ಚಿತ್ರದಲ್ಲಿ ಅದರ ಅಳತೆ ಅದೆಲ್ಲ ಎಷ್ಟು 3 ಅಡಿ ಇದಕ್ಕೆ 3 ಅಡಿ ಪಿರಮಿಡ್ ಮಾಡಬೇಕಾದ್ರೆ ಯಾವ ಅಳತೆ ಇರಬೇಕು ಪಾದ, ಯಾವ ಅಳತೆ ಇರಬೇಕು ಬಾಹು, ಅದೇ ಥರನೇ ನೀವು 12 ಅಡಿ ಇದೆ ಮಾಡಬೇಕಾದ್ರೆ ಹೇಗೆ, ಈ ಥರ ಪ್ರತಿಯೊಂದಕ್ಕೂ ಅಳತೆಯನ್ನು ನಾನು ನಿಮಗೆ ಚಿತ್ರದಲ್ಲಿ ಕೊಟ್ಟಿದೆ. ಅದನ್ನು ನೀವು ತಿಳ್ಕೊಳ್ಬೋದು. ಪಿರಮಿಡ್ ಶಕ್ತಿ ಕುರಿತು ಸಂಶೋಧನೆಗಳನ್ನು ನೋಡೋಣ. 1940ರಿಂದ ಈಚೆಗೆ ಜಗತ್ತಿನಾದ್ಯಂತ ಜ್ಞಾನಿಗಳು, ವಿಜ್ಞಾನಿಗಳು, ಭೂವಿಜ್ಞಾನಿಗಳು ನಡೆಸಿದಂತಹ ಸುದೀರ್ಘ ಸಂಶೋಧನೆಯ ಮುಖಾಂತರ ಖಚಿತಪಡಿಸಿಕೊಂಡಿರುವ ಪ್ರಕಾರ ಪಿರಮಿಡ್ ಒಳಗೆ ಉದ್ಭವ ಆಗುವ ಶಕ್ತಿ ತರಂಗಗಳು ಪಿರಮಿಡ್ ಯಂತ್ರ 4 ತ್ರಿಕೋನಗಳು, 1 ಚೌಕಾದ ಅಡಿಗಟ್ಟು, 4 52 ಡಿಗ್ರಿ 51 ಮಿನಿಟ್ ಅಳತೆ ಇರುವಂಥ ಕೋನಗಳು, 1 ಚೂಪಾಗಿರುವಂಥ ತುದಿ, ಇಷ್ಟು ಸೇರಿ ಥಿಯರಿ ಆಫ್ ಶಿಫ್ಟ್ ಪ್ರಕಾರ ಒಂದು ಅದ್ಭುತ ನಿಗೂಢ ಆಕೃತಿ ವಂಡರ್ಸ್ ಆಫ್ ದಿ ವರ್ಲ್ಡನ್ನು ನಾವೇನು ಕರಿತೀವೋ ಆ ಒಂದು ವಿಶ್ವವಿಖ್ಯಾತ ಒಂದು ಆಕಾರ ಬರುತ್ತೆ. ಅದೇ ಪಿರಮಿಡ್ ಆಗಿರುತ್ತೆ. ಪಿರಮಿಡ್ನಲ್ಲಿ ಒಂದು ಶಕ್ತಿ 4 ಮೂಲೆಗಳ ಕೋನಶಕ್ತಿ ಅಡಿಗಟ್ಟಲಲ್ಲಿ ಭೂಮಿ ಅಯಸ್ಕಾಂತತೆಯಿಂದ ಉತ್ಪತ್ತಿ ಆಗಿದ್ರೆ ಮತ್ತೊಂದು ಶಕ್ತಿ ಪಿರಮಿಡ್ ತುದಿ ಏಪೆಕ್ಸ್ನಿಂದ ಬರುತ್ತೆ. ಒಂದು ಮೇಲಿಂದ ಆಕಾಶದಿಂದ ಬಂದರೆ ಇನ್ನೊಂದು ಭೂಮಿಯಿಂದ ಬರುತ್ತೆ. ಸೊ ಈ ಎರಡೂ ಕೂಡ ಸೇರಿ ಮಧ್ಯದೊಳಗಡೆ ಇನ್ನೊಂದು ಹೊಸದಾದಂತಹ ಒಂದು ಶಕ್ತಿ ರಚನೆ ಆಗುತ್ತೆ. ಅದೇ ನ್ಯಾನೋ ಎನರ್ಜಿ ಆಗಿರುತ್ತೆ. ಸೊ ಈ ಕಾಸ್ಮಿಕ್ ಕಿರಣ ಮೇಲೆ ಕೆಳಗಡೆ ಭೂಮಿಲಿ ಬರುವಂಥದ್ದು ಮ್ಯಾಗ್ನೆಟಿಕ್ ಕಿರಣ, ಮಧ್ಯದಲ್ಲಿ ಉತ್ಪತ್ತಿ ಆಗೋದು ನ್ಯಾನೋ ಕಿರಣ. ಹೀಗೆ ಪಿರಮಿಡ್ ಯಂತ್ರ ಏನೇನು ಪಡೆದಿದೆ ಅದರೊಳಗೆ ಅಂದರೆ ವಿದ್ಯುತ್ ಶಕ್ತಿ ಇದೆ, ಕಾಂತೀಯ ಶಕ್ತಿ ಅಂದರೆ ಮ್ಯಾಗ್ನೆಟಿಕ್ ಎನರ್ಜಿ ಇದೆ, ಶಾಖ ಅಂದರೆ ಬಿಸಿ ಇದೆ, ಬೆಳಕಿದೆ, ಕಾಸ್ಮಿಕ್ ಕಿರಣಗಳಿದೆ. ಎಲ್ಲವೂ ಒಟ್ಟುಗೂಡಿಸಿದ್ರೆ ಒಂದು ಅದ್ಭುತ ಹೊಸ ರೀತಿ ನ್ಯಾನೋ ಎನರ್ಜಿ ಉತ್ಪತ್ತಿ ಆಗುತ್ತೆ, ಪರಿವರ್ತಿಸುತ್ತೆ. ಇದು ಕ್ರೋಢೀಕೃತವಾಗುತ್ತೆ, ಎಲ್ಲ ಒಟ್ಟುಗೂಡುತ್ತೆ, ಪ್ರತಿಫಲನಗೊಳಿಸುತ್ತೆ ಅಂದರೆ ರಿಫ್ಲೆಕ್ಷನ್ ಆಗುತ್ತೆ. ಈ ಆವಿಷ್ಕಾರಣೆಗೆ ಕಂಡುಹಿಡಿದವನು ಡಾಕ್ಟರ್ ಫ್ಲಾನ್. ಅವನಿಗೆ ನೊಬೆಲ್ ಪ್ರೈಸ್ ಸಿಕ್ಕಿ ವರ್ಲ್ಡ್ ಒಳಗೆ ನಂಬರ್ 1. ಅವನು ಬಿಟ್ಟರೆ ಇನ್ಯಾರು ಇವತ್ತಿನವರೆಗೂ ಇಂಥ ಒಂದು ಪರಿಶೋಧನೆ ಮಾಡಿಲ್ಲ. ಈ ಗ್ರೇಟ್ ಸ್ಟ್ರಕ್ಚರ್ನ ಕಾಸ್ಮಿಕ್ ಮ್ಯಾಥಮ್ಯಾಟಿಕ್ಸ್ ಅಂತ ಕರೀತಾರೆ. ಹೊಸ ರೀತಿ ನ್ಯಾನೋ ಶಕ್ತಿ ಜೀವ ಇರುವ ಅಥವಾ ಜೀವರಹಿತ ಪದಾರ್ಥಗಳಿಗೂ ಕೂಡ ಇದು ಶಕ್ತಿ ತುಂಬುತ್ತೆ. ಇದನ್ನು ನೋಡೋಣ. ಇದೇ ಆಶ್ಚರ್ಯ. ಜೀವ ಇರೋರಿಗೆ ಶಕ್ತಿ ತುಂಬುತ್ತೆ ಅನ್ನೋದು ಗೊತ್ತು, ಆದರೆ ಜೀವ ಇಲ್ದಿರೋದಕ್ಕೆ ಏನು ಶಕ್ತಿ ತುಂಬುತ್ತಿದೋ ನೋಡೋಣ. ಸೊ ಶಕ್ತೀಕರಣಕ್ಕೆ ತೊಡಗಿಸುತ್ತದೋ ಅಂತ ತಿಳಿದಿದೆ. ಅಂದರೆ ಪಿರಮಿಡ್ ಕೆಳಗಡೆ ನೀವೇನಾರು ಒಂದು ನಾನ್ ಲಿವಿಂಗ್ ಥಿಂಗ್ಸ್ ಇಟ್ಟರೂ ಕೂಡ ದಟ್ ವಿಲ್ ಆಲ್ಸೋ ಗೇನ್ ಎನರ್ಜಿ ಅಂತ ಹೇಳ್ತಾರೆ. ಈಗ ನಮ್ಮನೆ ಒಳಗಡೆ ಒಂದು ಮೋಟಾರ್ ಕೆಟ್ಟೋಗ್ಬಿಟ್ಟಿತ್ತು. ಆ ಮೋಟಾರ್ ಮೇಲೆ ಪಿರಮಿಡ್ ಇಟ್ಟಿದ್ದೆ. ಕೆಲವಾರು ದಿನ ಆದಮೇಲೆ ಮೋಟಾರ್ ರಿವೈಂಡ್ ಮಾಡಬೇಕು ಅಂತ ಹೇಳಿದ್ದ ಅವನು ಎಲೆಕ್ಟ್ರಿಷಿಯನ್ನು. ನಾವೇನೂ ಮಾಡಲಿಲ್ಲ. ಸ್ವಲ್ಪ ದಿವಸಕ್ಕೆ ನಮ್ಮ ಹುಡುಗ ಬಂದವನು ಯಾಕೆ ಆಫ್ ಆಗಿದೆಯಲ್ಲ ಅದು ಅಂತ ಹೇಳ್ಬಿಟ್ಟು ಸ್ವಿಚ್ ಹಾಕಿದ್ರೆ ಆನ್ ಆಯಿತು. ಸೊ ಅದೇನು ತೋರಿಸುತ್ತೆ ಅಂದರೆ ಪಿರಮಿಡ್ಡು ನಾನ್ ಲಿವಿಂಗ್ ಥಿಂಗಿಗೂ ಕೂಡ ಶಕ್ತಿ ತುಂಬುತ್ತೆ ಅನ್ನೋದಕ್ಕೆ ನನಗೆ ಒಂದು ಅನುಭವ ಸಿಕ್ತು. ಪಿರಮಿಡ್ನ ಉತ್ತರಕ್ಕೆ ಬಿಸಿ ಉತ್ಪಾದನೆ ಆಗುತ್ತೆ,
ಪೂರ್ವಕ್ಕೆ ಬೆಳಕಿಗೆ ಬರುತ್ತೆ, ಪಶ್ಚಿಮಕ್ಕೆ ಕತ್ತಲೆ ಆಗುತ್ತೆ, ಹಾಗೂ ದಕ್ಷಿಣ ತಂಪಿಗೆ ಕಾರಣ ಅಂತ ಹೇಳಿದ್ದಾರೆ. ಈಗ ಅದ್ರ ಜೊತೆಗೆ ಇನ್ನೂ 4 ಮೂಲೆ ಇದೆ, ಅಂದರೆ ಒಟ್ಟು 8 ಮೂಲೆ ಆಗುತ್ತೆ. ಅಂದರೆ ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ ಅಂತ ಮತ್ತೆ ದಟ್ ಈಸ್ ಕಾಲ್ಡ್ ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್, ನಾರ್ತ್ ಈಸ್ಟ್, ಈ ಥರ 4 ದಿಕ್ಕುಗಳಾಗುತ್ತೆ. ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಈಗ ನಾರ್ತ್ ವೆಸ್ಟ್ ಅಂತಂದರೆ ವಾಯುವ್ಯ, ಅದು ಒಳ ಮನಸ್ಸಿನ ಬಗ್ಗೆ ಹೇಳುತ್ತದು. ಅಂದರೆ ನೀವು ವಾಯುವ್ಯ ದಿಕ್ಕದ ಮೂಲೆ ಒಳಗಡೆ ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅತೀಂದ್ರಿಯ ಶಕ್ತಿಗಳು ಜಾಸ್ತಿ ಆಗುತ್ತೆ, ನಿಮಗೆ ಅಭಿವೃದ್ಧಿ ಆಗುತ್ತೆ. ಅದನ್ನೇ ಒಳ ಮನಸ್ಸು ಎಚ್ಚರ ಆಗುತ್ತೆ, ಅತೀಂದ್ರಿಯ ಶಕ್ತಿ ವೃದ್ಧಿ ಆಗುತ್ತೆ. ಅದೇ ಸೌತ್ ವೆಸ್ಟ್ ಅಂದರೆ ನೈಋತ್ಯ ದಿಕ್ಕು. ನೈಋತ್ಯ ದಿಕ್ಕಿಗೆ ನೀವು ಕೂತ್ಕೊಂಡ್ರೆ ಭೌತಿಕ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಅಂದರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಅದೇ ನಾರ್ತ್ ಈಸ್ಟ್ ಅಂತಂದರೆ ಈಶಾನ್ಯ ದಿಕ್ಕು, ಅಲ್ಲಿ ಮನಸ್ಸು ಮತ್ತು ಇಚ್ಛಾಶಕ್ತಿ ವೃದ್ಧಿ ಆಗುತ್ತೆ. ನಾವೇನು ಅನ್ಕೋತೀವೋ ಅದಾಗುತ್ತಲ್ಲಿ. ನಮ್ಮ ಮನಸ್ಸು ಕೇಳಿದ ಕೊಡೋ ಶಕ್ತಿ ಎಲ್ಲಿ ಬರುತ್ತೆ? ನೀವು ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ಮೂಲೆ, ಅಂದರೆ ಉತ್ತರ ಪೂರ್ವ ದಿಕ್ಕು. ಸೊ ಅದೇ ದಕ್ಷಿಣ ಪೂರ್ವ ದಿಕ್ಕೊಳಗೆ ಕೂತ್ಕೊಂಡ್ರೆ ಸೌತ್ ಈಸ್ಟ್ ಅಂತ ಕರೀತಾರೆ. ಅಲ್ಲಿ ಆಗ್ನೇಯ ಅಂತ ಕರೀತಾರೆ, ಅಗ್ನಿ ಮೂಲೆ ಅಂತ ಕರೀತಾರೆ. ಆ ಆಧ್ಯಾತ್ಮಕ್ಕೆ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ. ಸೊ ಹೀಗೆ 8 ದಿಕ್ಕಲ್ಲಿ 8 ವಿವಿಧ ಶಕ್ತಿಗಳನ್ನು ಉತ್ಪತ್ತಿ ಮಾಡುತ್ತೆ ಈ ಪಿರಮಿಡ್ಡು. ಮನುಷ್ಯನ ಆರೋಗ್ಯದ ಮೇಲೆ ಏನಾಗುತ್ತೆ ಅಂತ ನೋಡೋಣ. ಮನುಷ್ಯನ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ, ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುತ್ತೆ. ಜೊತೆಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಪಿರಮಿಡ್ನಲ್ಲಿ ಕುಳಿತು ಧ್ಯಾನ ಮಾಡೋದ್ರಿಂದ ಹಲವಾರು ಕಾಯಿಗಳಾದ ಮೈಗ್ರೇನು, ತಲೆನೋವು, ಶರೀರದಲ್ಲಿ ಉಂಟಾಗುವಂಥ ಎಲ್ಲ ರೀತಿ ನೋವುಗಳು, ಗಾಯಗಳು, ಮುರಿದಿರುವಂಥ ಮೂಳೆ ತ್ವರಿತವಾಗಿ ಕೂಡ್ಕೊಳ್ಳುತ್ತೆ, ತೂಕ ಕಡಿಮೆ ಆಗುತ್ತೆ, ಮೂರ್ಛೆ ರೋಗ ಹೋಗುತ್ತೆ, ಲಕ್ವಾಕ ಹೋಗುತ್ತೆ, ಮಲಬದ್ಧತೆ ಹೋಗುತ್ತೆ, ಆಸ್ತಮಾ ಹೋಗುತ್ತೆ, ಸಂಧಿವಾತ ಹೋಗುತ್ತೆ, ಆರ್ಥರೈಟಿಸ್ ಹೋಗುತ್ತೆ, ಹಲ್ಲು ನೋವು ಕಡಿಮೆ ಆಗುತ್ತೆ, ವಸಡಿನ ತೊಂದರೆ ಹೋಗುತ್ತೆ, ಶೀತ, ಕೆಮ್ಮು, ರಕ್ತದ ಒತ್ತಡ, ಹೃದಯ ಬಡಿತ, ನಿದ್ರಾಹಾನಿ, ಅಂಟುಜಾಡ್ಯ, ಈ ಥರ ಹೇಳ್ತಾ ಹೋದರೆ, ಪಟ್ಟಿ ಮಾಡ್ತಾ ಹೋದರೆ ಒಂದು ಪುಸ್ತಕನೇ ಬರಿಬೋದು. ಈ ಇತ್ಯಾದಿ ಆಶ್ಚರ್ಯಕರ ರೀತಿಯಲ್ಲಿ ಗುಣ ಆಗುತ್ತೆ. ಜೊತೆಗೆ ಮನುಷ್ಯನ ಜೀವಕಣಗಳ ಶಕ್ತಿ ಹೊಂದೋದ್ರಿಂದ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ತಿಳಿದು ಬಂದಿದೆ. ಅದಕ್ಕೆ ಪತ್ರಿ ಸರ್ ಅವರು ಯಾವಾಗಲೂ ಪಿರಮಿಡ್ ಹಾಕ್ಕೊಂಡು ಧ್ಯಾನ ಮಾಡಿ, ತಲೆ ಮೇಲೆ ಪಿರಮಿಡ್ ಟೋಪಿ ಹಾಕ್ಕೊಳ್ಳಿ, ಪಿರಮಿಡ್ ಕೆಳಗೆ ಕೂತ್ಕೊಳ್ಳಿ, ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡಿ, ನಿಮ್ಮ ಎಲ್ಲ ಕಾಯಿಲೆ ವಾಸಿ ಆಗುತ್ತೆ. ನಿಮಗಿರೋಂತಹ ಮನಸ್ಸಿನಿಂದ ಹಿಡಿದು ದೇಹದೆಲ್ಲ ಹಿಡಿದು ನಮ್ಮ ಜೀವ ಕಣಗಳ ಒಳಗೂ ಇರೋಂತಹ ಎಲ್ಲ ಕ್ರಿಮಿಗಳಿಂದ ಹಿಡಿದು ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ, ಕ್ಯಾನ್ಸರ್ ವಾಸಿ ಆಗುತ್ತೆ ಅಂತ ಹೇಳ್ತಿದ್ರು. ಕಿಂಗ್ಸ್ ಚೇಂಬರ್ ಒಳಗಡೆ ಕ್ಯಾನ್ಸರ್ ಇರೋರು ಸತತವಾಗಿ 3 ತಿಂಗಳ ಕಾಲ ಪ್ರತಿದಿನ 3 ಗಂಟೆ ಧ್ಯಾನ ಮಾಡಿದ್ರೆ ಎಂಥ ಕ್ಯಾನ್ಸರ್ ಇದ್ರೂ ವಾಸಿ ಆಗುತ್ತೆ ಅಂತ ಈಗ ಹೊಸದಾಗಿ ರಿಸರ್ಚ್ ಒಳಗೆ ಗೊತ್ತಾಗಿದೆ. ಪಿರಮಿಡ್ ಒಳಗೆ ನಾವು ಏನೇ ಇಟ್ಟರೂ ಕೂಡ ಆಹಾರ ಪದಾರ್ಥಗಳು, ಹಣ್ಣುಗಳು, ತರಕಾರಿಗಳು ಕೆಡೋದಿಲ್ಲ ಅನ್ನೋದನ್ನು ನೀವು ಈ ಚಿತ್ರದಿಂದ ನೋಡ್ತಾ ಇದ್ದೀರಿ. ಬ್ಲೇಡು, ಕತ್ರಿ ಇಂಥದ್ದೇನಾರು ಅದರೊಳಗಡೆ ಇಟ್ಟರೆ, ಅದರ ಕೆಳಗಡೆ ಇಟ್ಟರೆ ಹರಿತ ಆಗುತ್ತೆ ಅಂತ ಬಿಟ್ಟು ಕಾರ್ಲ್ ದರ್ಶಲ್ ಅನ್ನೋನು ರಿಸರ್ಚ್ ಮಾಡ್ಕೊಂಡು ಹಿಡಿದಿದ್ದಾನೆ. ಈ ಆವಿಷ್ಕಾರಕ್ಕೆ ಅವನಿಗೂ ಕೂಡ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಸಸ್ಯಗಳ ಮೇಲೆ, ದ್ರವ ಘನ ವಸ್ತುಗಳ ಮೇಲೆ ಪಿರಮಿಡ್ ಶಕ್ತಿ ಪ್ರಭಾವ ಬೀರುತ್ತೆ ಅಂತ ಕೂಡ ಈಗಾಗಲೇ ಗೊತ್ತಾಗಿದೆ. ಪಿರಮಿಡ್ ಒಳಗಡೆ ಇಟ್ಟಿರುವಂಥ ಬೀಜಗಳು ಬೇಗ ಮೊಳಕೆ ಹೊಡೆಯುತ್ತೆ, ಮುಂದೆ ಅದೇ ಬೆಳೆ ಹೆಚ್ಚಿನ ಇಳುವರಿ ಕೊಡುತ್ತೆ ಅಂತ ಗೊತ್ತಾಗಿದೆ. ಪಿರಮಿಡ್ ಕೆಳಗೆ ಮಾಡಿದ ಧ್ವನಿ ಮುದ್ರಣ ಉತ್ತಮ ಗುಣಮಟ್ಟದಾಗಿರುತ್ತೆ ಅಂತ ಡಾಕ್ಟರ್ ಗೆನೆಡೆ ಅಂತ ಅನ್ನೋರು ಕಂಡುಹಿಡಿದಿದ್ದಾರೆ. ಮಂಚದ ಕೆಳಗೆ ಏನಾರೋ ಪಿರಮಿಡ್ ಇರಿಸಿ ಮಲಗೋದ್ರಿಂದ ಬೊಜ್ಜು ಕರಗುತ್ತೆ, ಮೇಲೆ ಮಲಗಿರೋರಿಗೆ ಬೊಜ್ಜು ಕರಗುತ್ತೆ ಅಂತ ಒಂದು ಗೊತ್ತಾಗಿದೆ. ಮೈಮಾಟ ಉತ್ತಮಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹಾಲಿವುಡ್ ನಟಿ ಗ್ಲೋರಿಯಾ ಅಂತ ಅನ್ನೋಳು ತಾನೇ ಅದನ್ನು ಪ್ರಯತ್ನದಲ್ಲಿ ತಿಳ್ಕೊಂಡಿದ್ದಾಳೆ, ಅದನ್ನು ಹೇಳಿದ್ದಾಳೆ. ಪಿರಮಿಡ್ನಲ್ಲಿ ಶೇಖರಿಸಿರುವಂಥ ವೈನು, ಕಾಫಿ, ಹೀಗೆ ಹಣ್ಣಿನ ರಸ ಮತ್ತಷ್ಟು ರುಚಿಕರವಾಗಿರುತ್ತೆ. ಐಸ್ ಕ್ರೀಮ್ ಗುಣಮಟ್ಟ ಕಾಪಾಡ್ಕೊಂಡು ಬರ್ಬೋದು. ಅಮೆರಿಕ ಹೋಟೆಲ್ ವ್ಯಾಪಾರಿಗಳು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಈ ಥರ ಎಲ್ಲ ನಾವು ಮಾಡ್ತಾಯಿದ್ದೀವಿ, ನಮ್ಮದು ಪ್ರತಿಯೊಂದು ಅಂಗಡಿ ಮೇಲೆ ನಾವು ಪಿರಮಿಡ್ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂದಬೇಳೆ, ಅನ್ನ, ತರಕಾರಿಗಳನ್ನು ಪಿರಮಿಡ್ ಒಳಗೆ ಇಡೋದ್ರಿಂದ ಅದು ತಾಜಾ ಇರುತ್ತೆ, ಅದು ಕೆಡೋಲ್ಲ, ಅದು ಪುಟ್ರಿಫಿಕೇಷನ್ ಅಂದರೆ ಕೊಳೆಯಲ್ಲ. ಹೀಗೆ 9 ದಿನಗಳವರೆಗೆ ಧಕ್ಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸೈಮನ್ ಅನ್ನೋರು ತಿಳಿಸಿದ್ದಾರೆ. ಜೇನುತುಪ್ಪ, ಹಾಲು, ಬ್ರೆಡ್ಡು, ಔಷಧಿ ಸಸ್ಯಗಳನ್ನು ಪಿರಮಿಡ್ ಒಳಗೆ ಇರೋದ್ರಿಂದ ಅದರ ಔಷಧೀಯ ಗುಣಗಳು ಹೆಚ್ಚಾಗುತ್ತೆ ಅಂತ ತಿಳಿದಿದೆ.
ಪಿರಮಿಡ್ ಕೆಳಗೆ ಇರಿಸಿದಂತಹ ನೀರು ಪರಿಶುದ್ಧವಾಗಿರುತ್ತೆ. ಇದಕ್ಕೆ ಪಿರಮಿಡ್ ಚಾರ್ಜ್ಡ್ ವಾಟರ್ ಅಂತ ಕರೀತಾರೆ. ಬ್ಯಾಕ್ಟೀರಿಯಾ ಬೆಳೆಯೋದಿಲ್ಲ, ಕಾಯಿಲೆಗಳು ವಾಸಿ ಆಗುತ್ತೆ, ಶಕ್ತಿ ಇಲ್ಲಿಂದ ವಾಸಿ ಮಾಡೋ ಶಕ್ತಿ ಆ ನೀರು ಪಡೆಯುತ್ತೆ, ನೀರಿನ ರುಚಿ ಹೆಚ್ಚಾಗುತ್ತೆ, ಆಹ್ಲಾದಕರವಾಗಿರುತ್ತೆ ಕುಡಿದ್ರೆ. ಇದೆಲ್ಲ ಪ್ರಯೋಗಗಳಿಂದ ತಿಳಿದು ಬಂದಿದೆ. ವಿದ್ಯಾರ್ಥಿಗಳಿಗೋಸ್ಕರ ಈ ಪಿರಮಿಡನ್ನು ಉಪಯೋಗ ಮಾಡಿದ್ರೆ ಏನು ಲಾಭ ಆಗುತ್ತೆ ಅಂತ ನೋಡೋಣ. ಸೊ ಇದೇ ಥರನೇ ವಿದ್ಯಾರ್ಥಿಗಳಿಗೆ ಏನು ಲಾಭ ಆಗುತ್ತೆ ಪಿರಮಿಡ್ ಉಪಯೋಗ ಮಾಡೋದ್ರಿಂದ? ಭೌತಿಕವಾಗಿ ಅವ್ರಿಗೇನು ಲಾಭ ಸಿಗುತ್ತೆ, ಬುದ್ಧಿ ಜಾಸ್ತಿ ಆಗುತ್ತಾ, ಅವರು ಓದೋವಾಗ ಏನಾದ್ರು ಲಾಭ ಆಗುತ್ತೆ ನೋಡೋಣ. ಪಿರಮಿಡ್ ಟೋಪಿ ಧರಿಸಿ ಅಧ್ಯಯನ ಮಾಡೋದಾದರೆ ಚಿಂತನಾ ಶಕ್ತಿ, ಗ್ರಹಣ ಶಕ್ತಿ, ಏಕಾಗ್ರತೆ, ಬುದ್ಧಿ ಸೂಕ್ಷ್ಮತೆ, ನೆನಪಿನ ಶಕ್ತಿ, ಮೆದುಳಿನ ಕೋಶಗಳು ಶೀಘ್ರವಾಗಿ ಚಾಲನೆಗೊಳ್ಳುತ್ತೆ. ಎಡ ಮತ್ತು ಬಲ ಮೆದುಳು ನಿರತವಾಗಿರುತ್ತೆ. ಓದಲು ಆಸಕ್ತಿ ಜಾಸ್ತಿ ಆಗುತ್ತೆ. ಕಷ್ಟದ ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಅರ್ಥೈಸಿಕೊಳ್ಳುವಂಥ ಶಕ್ತಿ ಕೂಡ ಅವ್ರಿಗೆ ಜಾಸ್ತಿ ಆಗುತ್ತೆ. ಈ ಥರ ವೃದ್ಧಿ ಆಗೋದು ತಿಳಿದು ಬಂದಿದೆ. ಈ ಥರ ಬೇಕಾದಷ್ಟು ಇದನ್ನು ಡಾಕ್ಟರ್ ಜಿತೇನ್ ಭಟ್ ಅನ್ನೋರು ಪಿರಮಿಡ್ ವಾಸ್ತು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರ ಮಗಳು ಧಾರಾ ಭಟ್ ಅಂತ, ಅವರಿಬ್ಬರೂ ಪಿರಮಿಡ್ ಒಳಗಡೆನೇ ಕೂತ್ಕೊಂಡು ಗೀಸಾ ಪಿರಮಿಡ್ ಒಳಗೆ 6 ತಿಂಗಳ ಕಾಲ ಸತತವಾಗಿ ರಿಸರ್ಚ್ ಮಾಡಿ ಅವರು ಗುಜರಾತ್ ರಾಜ್ಯದ ಬರೋಡಾ ಜಿಲ್ಲೆಯವರು. ಅವರು ನಮ್ಮ ಗುರುಗಳು ಕೂಡ, ನಮ್ಮ ಪತ್ರಿ ಸರ್ ಹೇಗಿದ್ದಾರೋ ಅದೇ ಥರನೇ ಅವರು ಮಹಾ ದೊಡ್ಡ ಗುರುಗಳು. ಅವರಿಂದ ನಾವು ಕಲ್ತಿರೋಂಥ ವಿಚಾರ ಅಂತಂದರೆ ಖಂಡಿತವಾಗ್ಲೂ ಈ ಎಲ್ಲ ಪಾಠಗಳು ಅದೆಲ್ಲನೂ ಹೆಚ್ಚಾಗೋದು, ಮೆಮೊರಿ ಜಾಸ್ತಿ ಆಗೋದು, ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಎರಡು ಬ್ಯಾಲೆನ್ಸ್ ಆಗೋದು, ಈ ಥರ ನಾನಾ ಲಾಭಗಳು ಸಿಗುತ್ತೆ ಅಂತ ಅನ್ನೋದನ್ನು ಆ ಪಿರಮಿಡ್ ವಾಸ್ತು ನಮ್ಮ ಪುಸ್ತಕದೊಳಗಿದೆ. ಅದು 7 ವಿವಿಧ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದಾರೆ ಅವರು. ಸುಮಾರು ನಮ್ಮ ದೇಶದ 7 ಭಾಷೆಗಳಲ್ಲಿ ಅದು ಸಿಗುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಕೊಂಡುಕೊಂಡು ಅದನ್ನು ಉಪಯೋಗ ಮಾಡ್ಕೋಬಹುದು. ಈಗ ಪಿರಮಿಡ್ ಉಪಯೋಗ ಮಾಡೋದ್ರಿಂದ ಆಧ್ಯಾತ್ಮಿಕವಾಗಿ ಹೇಗೆ ಉಪಯೋಗ ಆಗುತ್ತೆ, ದೇಹ ಮನಸ್ಸುಗಳಿಗೆ ಏನೇನು ಲಾಭ ಸಿಗುತ್ತೆ ಅಂತ ನೋಡೋಣ. ಧ್ಯಾನ ಕಾಲದಲ್ಲಿ ಶೀಘ್ರವಾಗಿ ಅರೆನಿದ್ರಾವಸ್ಥೆ ಕೊಟ್ಟೋಗ್ತಾರೆ. ಅಂದರೆ ನಾವು ಯಾವಾಗಲೂ ಧ್ಯಾನ ಮಾಡುವಾಗ ಆಲ್ಫಾ ಸ್ಟೇಟ್ಗೆ ಹೋಗಬೇಕು. ಅಂದರೆ ನಾವು ಹೊರ ಮನಸ್ಸಿನಿಂದ ಒಳ ಮನಸ್ಸು ಕಡೆಗೆ ಹೋಗಬೇಕು. ನಾವು ಇನ್ನರ್ ಜರ್ನಿ ಅಂತ ಕರೀತಾರೆ ಧ್ಯಾನ ಅಂದರೆ ಆಂತರಿಕ ಪ್ರಯಾಣ ಅಂತ. ಅಂಥ ಒಂದು ಸ್ಥಿತಿಗೆ ಹೋದಾಗ ನಮ್ಮ ಒಳಗಡೆ ಇರುವಂತಹ ಸುಪ್ತ ಮನಸ್ಸು ಎಚ್ಚರಗೊಳ್ಳುತ್ತೆ. ಆ ಒಂದು ಸ್ಥಿತಿಗೆ ಆಲ್ಫಾ ಸ್ಟೇಟ್ ಅಂತ ಕರೀತಾರೆ. ಆ ಸ್ಥಿತಿ ತಲುಪೋದೇ ಕಷ್ಟ. ಅದನ್ನು ಪಿರಮಿಡ್ ಹಾಕ್ಕೊಂಡು ನಾವೇನಾರು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಮ್ಗೆ ಆ ಲಾಭ ಸಿಗುತ್ತೆ. ಆಗ ನಮಗೆ ಶಾಂತತೆ ಸಿಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಆಧ್ಯಾತ್ಮಿಕ ಉನ್ನತಿಗೆ ಹೋಗ್ತೀವಿ, ಬೇರೆ ಬೇರೆ ಸ್ತರಗಳಿಗೆ ತಲುಪ್ತೀವಿ, ಬೇರೆ ಬೇರೆ ಲೋಕಗಳಿಗೆ ತಲುಪ್ತೀವಿ, ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ, ನಮ್ಮ ಪೂರ್ವ ಜನ್ಮ ನೋಡ್ಕೋಬೋದು. ಈ ಥರ ನಮಗೆ ಆಧ್ಯಾತ್ಮಿಕ ಪಿರಮಿಡಲ್ಲಿ ಧ್ಯಾನ ಮಾಡೋದ್ರಿಂದ 10 ಪಟ್ಟು ಹೆಚ್ಚು ಶಕ್ತಿ ಸಿಗುತ್ತೆ. ಮಾಮೂಲಾಗಿ ನಾವು 1 ಗಂಟೆ ಧ್ಯಾನ ಮಾಡಿದ್ರೆ ಏನು ಶಕ್ತಿ ಸಿಗುತ್ತೋ ಅದೇ ಪಿರಮಿಡ್ ಹಾಕ್ಕೊಂಡು ಮಾಡಿದ್ರೆ 10 ಟೈಮ್ಸ್ ಅಂದರೆ 10 ಗಂಟೆ ಕಾಲ ನಾವು ಧ್ಯಾನ ಮಾಡಿದಷ್ಟು ಶಕ್ತಿ ನಮಗೆ ಸಿಗುವಂಥದ್ದು ಅಂತ ಈ ರಿಸರ್ಚ್ ಹೇಳುತ್ತೆ. ಪಿರಮಿಡ್ ಒಳಗೆ ಧ್ಯಾನ ಮಾಡುವಾಗ ಒಂದು ರೀತಿ ಶಕ್ತಿ ಸಂಚಯ ಆಗುತ್ತೆ. ನಮ್ಮದೊಳಗೆ ನಿದ್ರಾ ಸ್ಥಿತಿಗೆ ಹೋಗ್ತೀವಿ. ನಮಗೆ ಗೊತ್ತಿಲ್ಲದೆ ನಿದ್ರೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಗಣನೀಯವಾಗಿ ನಮಗೆ ಗೊತ್ತಿಲ್ಲದೇ ಆ ನಿದ್ರೆ ಕಡಿಮೆ ಆಗಿ 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 ನಮಗೆ ಪ್ರತಿ ದಿವಸ ನಾವು 8 ಗಂಟೆ ನಿದ್ದೆ ಮಾಡ್ತಿರೋರು ಬರೀ 5 ಗಂಟೆ ಕಾಲ ನಿದ್ದೆ ಮಾಡಿದ್ರೆ ಸಾಕಾಗುತ್ತೆ. ಹೀಗೆ 1 ಗಂಟೆ ಕಾಲ ಧ್ಯಾನ ಮಾಡಿದ್ರೆ 3 ಗಂಟೆ ಕಾಲ 1 ಗಂಟೆ ಕಾಲ ಪಿರಮಿಡ್ ಇದು ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಧ್ಯಾನ ಮಾಡಿದ್ರೆ 3 ಗಂಟೆ ಕಾಲ ನಿದ್ದೆ ಮಾಡಿದ್ರೆ ಶಕ್ತಿ ಬರುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಇಡೀ ದಿನ ನಾವು ಈ ಪಿರಮಿಡ್ ಟೋಪಿ ಹಾಕ್ಕೊಂಡು ಧ್ಯಾನ ಮಾಡಿದ್ರೆ ಲವಲವಿಕೆಯಿಂದ ಇರಿತೀವಿ ಅಂತ ತಿಳಿದು ಬಂದಿದೆ. ಸುಸ್ತೇನಾಗೋಲ್ಲ. ಪಿರಮಿಡ್ ಒಳಗೆ ಕೂತಾಗ ಒಂದು ರೀತಿ ಲವಲವಿಕೆ ಇರುತ್ತೆ, ನಿದ್ರೆ ಬರುತ್ತೆ, ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ, ಮಾಂಸಖಂಡಗಳ ಮೇಲೆ ಹತೋಟಿ ಬರುತ್ತೆ. ಹೀಗೆ ನಾವು ಕೂತಿರುವಾಗ ಎಷ್ಟೋ ಗಂಟೆಗಟ್ಟಲೆ ಕೂತಿರುವ ಬೆನ್ನೆಲ್ಲ ನೋವು ಬರೋದು, ಸೊಂಟ ನೋವು ಬರೋದು, ಕತ್ತು ನೋವು ಬರೋದು ಇದೆಲ್ಲ ಏನೂ ಆಗೋದಿಲ್ಲ. ಯಾಕೆ ಅಂದರೆ ಪಿರಮಿಡ್ ಶಕ್ತಿ ಈ ಎಲ್ಲ ಕಾಯಿಲೆಗಳ ಥರ ಬರೋವಂಥ ನೋವುಗಳನ್ನು ನಿವಾರಣೆ ಮಾಡ್ತಾ ಇರೋದ್ರಿಂದ ನೀವು ಗಂಟೆಗಟ್ಟಲೆ ದಿನಗಟ್ಟಲೆ ಕೂತ್ಕೊಂಡು ಧ್ಯಾನ ಮಾಡಿದ್ರು ನಮಗೇನಾಗಲ್ಲ ಅನ್ನೋಂಥ ಒಂದು ಸ್ಥಿತಿನ ನಾವು ಈ ಪಿರಮಿಡ್ ಹಾಕ್ಕೊಂಡು ಮಾಡೋದ್ರಿಂದ ಸಿಗುತ್ತೆ ಅನ್ನೋದನ್ನು ನಾವು ಅರಿಬೋದು. ಯಾವುದೇ ಕಾಯಿಲೆಯಿಂದ ನರಳುತ್ತಿದ್ರೂ ಕೂಡ ಪಿರಮಿಡ್ನಲ್ಲಿ ಸಾಕಷ್ಟು ಸಮಯ ಕಳೆಯೋಕ್ಕೆ ನಾವೇನಾದ್ರು ಶುರು ಮಾಡಿದ್ರೆ ದೊಡ್ಡ ಪಿರಮಿಡ್ ಇದ್ದರೆ ಹ್ಯಾಂಗಿಂಗ್ ಪಿರಮಿಡ್ ಕೆಳಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು, ದೊಡ್ಡದ ಅಂತ 5,000 6,000 ಜನ ಕೂತ್ಕೊಂಡು ಧ್ಯಾನ ಮಾಡೋವಂಥ ನಮ್ಮ ಒಂದು ಪಿರಮಿಡ್ ವ್ಯಾಲಿ ಇದೆಯಲ್ಲ ಅಂಥದ್ರೊಳಗೆ ಕೂತ್ಕೊಂಡು ಧ್ಯಾನ ಮಾಡೋದು. ಇದರಿಂದ ಏನಾಗುತ್ತೆ, ದೇಹಕ್ಕೆ ಸಾಕಷ್ಟು ಪ್ರಾಣಶಕ್ತಿ ಸಿಗುತ್ತೆ, ಪೂರೈಕೆ ಆಗುತ್ತೆ, ಕಾಯಿಲೆಯಿಂದ ಮುಕ್ತರಾಗ್ತಾರೆ.
ಅತ್ಯಂತ ಶೀಘ್ರವಾಗಿ ಆಲೋಚನಾ ರಹಿತ ಸ್ಥಿತಿಗೆ ತಲುಪೋದಕ್ಕೆ ಈ ಸಾಧ್ಯ ಆಗುತ್ತೆ. ಪಿರಮಿಡ್ ಕ್ಯಾಪ್ ಹಾಕ್ಕೊಂಡ್ರೆ, ಪಿರಮಿಡ್ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡೋದು ಅಂದರೆ ಥಾಟ್ಲೆಸ್ ಸ್ಟೇಟ್, ಆಲೋಚನಾ ರಹಿತ ಸ್ಥಿತಿ ತಲುಪ್ತೀವಿ. ಅದೇ ಒಂದು ಪಿರಮಿಡ್ ಒಳಗಡೆ ಇರೋಂತಹ ಒಂದು ಅದ್ಭುತ ಶಕ್ತಿ. ಯಾವಾಗ ನಾವು ಆಲೋಚನಾ ರಹಿತ ಸ್ಥಿತಿ ತಲುಪ್ತೀವೋ ಆಗ ಕಾಸ್ಮಿಕ್ ಎನರ್ಜಿ ನಮ್ಮನ್ನು ತಲುಪುತ್ತೆ. ಅದರ ಬಗ್ಗೆ ಹೆಚ್ಚಿನ ವಿಚಾರ ಮುಂದಿನ ಒಂದು ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ. ವಿವಿಧ ಚೈತನ್ಯ ಸ್ತರಗಳು ಅಂತಂದರೆ ಆಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಇರುತ್ತೆ. ಅಂದರೆ ವಿವಿಧ ಚೈತನ್ಯ ಸ್ತರ ಅಂತಂದರೆ ನಮ್ಮ ಭೂಮಿ ಬಿಟ್ಟು ಬೇರೆ ಲೋಕಗಳಿಗೆ ಹೋದರೆ ಅಲ್ಲೇ ಬೇರೆ ಬೇರೆ ಚೈತನ್ಯ ಸ್ತರ ಇರುತ್ತೆ. ಆ ಒಂದು ಚೈತನ್ಯ ಸ್ತರಗಳಿಗೆ ನಾವು ತಲುಪೋದಕ್ಕೆ ಈ ಪಿರಮಿಡ್ ಸಹಕಾರಿಯಾಗುತ್ತೆ. ಅಂದರೆ ಏನು, ಆಸ್ಟ್ರಲ್ ಟ್ರಾವೆಲ್ ಮಾಡಿ ಬೇರೆ ಬೇರೆ ಲೋಕಗಳಿಗೆ ಹೋಗಿ ಅಲ್ಲಿರುವಂತಹ ಶಕ್ತಿಗಳನ್ನು ಗೇನ್ ಮಾಡಿಕೊಂಡು ನಾವು ಎಷ್ಟೋ ಜನ್ಮಗಳನ್ನು ಮತ್ತೆ ಹುಟ್ಟೋದನ್ನು ತಪ್ಪಿಸ್ಕೊಳ್ಬೋದು. ಹಾಗಾಗಿ ನಾವು ಮುಕ್ತಿ ಕಡೆಗೆ ಬೇಗ ನಮ್ಮ ಒಂದು ರಹದಾರಿ ಸಿಕ್ಕುತ್ತೆ. ಇದ್ರ ಜೊತೆಗೆ ದಿವ್ಯ ಚಕ್ಷು ತೆಕ್ಕೊಳ್ಳುತ್ತೆ. ದಿವ್ಯ ಚಕ್ಷು ಅಂದರೆ ಥರ್ಡ್ ಐ, ಅದನ್ನು ಕ್ಲಾರ್ವಾಯನ್ಸ್ ಅಂತ ಕರೀತಾರೆ. ಅಂದರೆ ನಾವು ಕಣ್ಣು ಮುಚ್ಕೊಂಡಿದ್ರೂ ಕೂಡ ಧ್ಯಾನದಲ್ಲಿರುವಾಗ ಪೂರ್ವಜನ್ಮ, ವರ್ತಮಾನದಲ್ಲಿರುವಂಥ ಜನ್ಮ, ಇದ್ರ ಹಿಂದಿಲ್ದು ಭವಿಷ್ಯ, ಮುಂದೇನಾಗುತ್ತೆ ಅಂತ ತಿಳಿದು, ಅಂದರೆ ತ್ರಿಕಾಲಜ್ಞಾನಿಗಳಾಗುವಂಥ ಒಂದು ಶಕ್ತಿ ನಮ್ಮ ಒಂದು ದಿವ್ಯ ಚಕ್ಷು ತೆಕ್ಕೊಂಡಾಗ ಆಗುತ್ತೆ. ಅದಕ್ಕೆ ಈ ಒಂದು ಪಿರಮಿಡ್ಡು ಸಹಾಯ ಮಾಡುತ್ತೆ ಅನ್ನೋದು ಗೊತ್ತಾಗಿದೆ. ಸೂಕ್ಷ್ಮ ಶರೀರಯಾನ, ಆಸ್ಟ್ರಲ್ ಟ್ರಾವೆಲ್ ಅಂತ ನಾನೀಗಾಗಲೇ ಹೇಳಿದೆ, ಅದು ಕೂಡ ಆಗುತ್ತೆ. ಅದರ ಜೊತೆಗೆ ಅಶರೀರವಾಣಿ ಅಂದರೆ ಸೂಕ್ಷ್ಮ ಶರೀರಯಾನ ಅಂದರೆ ನಮ್ಮ ದೇಹದ ಪಕ್ಕದಲ್ಲಿರುವಂಥ ಕಂಪನಾ ಶರೀರ, ಆಸ್ಟ್ರಲ್ ಬಾಡಿ ಅಂತಿರುತ್ತೆ, ಅದು ಬಿಡಿಸ್ಕೊಂಡು ನಮ್ಮ ದೇಹದಿಂದ ಹೊರ ದೇಶಕ್ಕೆ ಹೊರ ಲೋಕಗಳಿಗೆ ಹೊಟ್ಟೋಗುತ್ತೆ. ಅಲ್ಲಿ ನಮ್ಮ ಹೊಕ್ಕಳಿಂದ ಒಂದು ತಂತಿ ಥರ ಒಂದು ದಾರ ಹೋಗಿರುತ್ತೆ, ಅದಕ್ಕೆ ಸಿಲ್ವರ್ ಕಾರ್ಡ್ ಅಂತ ಕರೀತಾರೆ. ಅದು ಎಲ್ಲಿ ತನಕ ಆ ಒಂದು ಸೂಕ್ಷ್ಮ ಶರೀರದಲ್ಲಿ ಅಂಟ್ಕೊಂಡಿರುತ್ತೋ ಅಲ್ಲಿ ತನಕ ನಮ್ಮ ದೇಹ ನಿದ್ದೆ ಮಾಡ್ದಂಗೆ ಧ್ಯಾನ ಮಾಡ್ತಾನೇ ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ನಾವು ನಿದ್ದೆ ಮಾಡ್ತಿದ್ದೀವಿ ಅಂದರೆ, ಆದರೆ ಆ ಸೂಕ್ಷ್ಮ ಶರೀರ ಹೋಗಿ ಎಲ್ಲ ಜ್ಞಾನ ಪಡ್ಕೊಂಡು ಮತ್ತೆ ಬಂದು ನಮ್ಮ ಒಂದು ಭೌತಿಕ ಶರೀರಕ್ಕೆ ಸೇರಿಕೊಳ್ಳುತ್ತೆ. ಇದೇ ಸೂಕ್ಷ್ಮ ಶರೀರ ಏನಾಗಿರುತ್ತೆ. ಇದೇ ಥರನೇ ನಾವು ಧ್ಯಾನ ಮಾಡ್ತಿರುವಾಗ ಯಾರೋ ನಮಗೆ ಬಂದು ಏನೋ ಹೇಳ್ದಂಗೆ ಆಗುತ್ತೆ. ಅಶರೀರವಾಣಿ, ಕ್ಲಾರ ಆಡಿಯನ್ಸ್ ಅಂತ ಕರೀತಾರೆ ಅದನ್ನು. ಕ್ಲಾರ ಆಡಿಯನ್ಸ್ ಅಂದ್ರೇನು, ನನಗೇನೋ ಒಂದು ವಿಚಾರ, ಈಗ ಉದಾಹರಣೆಗೆ ಬುದ್ಧ ಮನೆ ಬಿಡ್ತಾನೆ, ರಾಜ್ಯ ಕೋಶ ಬಿಡ್ತಾನೆ, ಹೆಂಡತಿ ಮಕ್ಕಳನ್ನ ಬಿಡ್ತಾನೆ, ಸುತ್ತಾನೆ, ಮೂರು ನೋಡ್ತಾನೆ ಅವನು. ಒಂದು ಒಬ್ಬ ಮುದುಕ, ಒಬ್ಬ ಸತ್ತೋಗಿರೋ ಹೆಣ, ಇನ್ನೊಂದು ಪೂರ್ಣವಾಗಿ ನಶಿಸಿ ಹೋಗಿರೋಂತಹ ಕಾಯಿಲೆ ಬಿದ್ದಿರೋಂಥ ಒಬ್ಬ ಮನುಷ್ಯ. ಈ ಮೂರನ್ನು ನೋಡ್ತಾನೆ. ಅವನ ಫ್ರೆಂಡ್ ಜೊತೆಲಿ ಹೋಗಿರ್ತಾನೆ ಆನಂದ ಅಂತ. ನೋಡಿದಾಗ ಬಹಳ ದುಃಖ ಆಗುತ್ತೆ ಅವನಿಗೆ. ಏನಪ್ಪ ಇದು, ನಾನು ರಾಜ ಸಂತೋಷವಾಗಿದ್ದೀನಿ, ಆದರೆ ಇಲ್ಲಿ ಹೊರಗಡೆ ಜನಗಳು ನೋಡೋದು ನಮ್ಮ ಪ್ರಜೆಗಳಿಗೆ ಯಾಕೆ ಹೀಗಾಗ್ತಾಯಿದೆ, ಯಾಕೆ ಸತ್ತೋಗ್ತಾರೆ, ಯಾಕೆ ಕಾಯಿಲೆ ಬರುತ್ತೆ, ಯಾಕೆ ಮುದುಕರಾಗ್ತಾರೆ ಅನ್ನೋಂಥ ವಿಚಾರ ಬರುತ್ತೆ ಅವನಿಗೆ. ಅದನ್ನು ಮಾಡಿ ಇದ್ರ ವಿಚಾರ ತಿಳ್ಕೊಬೇಕು, ಯಾಕೆ ಹೀಗಾಗುತ್ತೆ ಅಂತ ತಿಳ್ಕೊಬೇಕು ಅಂತ ಊರು ಕೇರಿ ಎಲ್ಲ ಸುತ್ತಿ ಸುಸ್ತಾಗಿ ಬಂದು ಬೌದ್ಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಹಾಗೆ ನಿದ್ದೆ ಮಾಡ್ತಾನೆ. ಆಗ ಅವನ ಕಿವಿ ಒಳಗಡೆ ಯಾರೋ ಹೇಳ್ದಂಗಾಗತ್ತೆ, ನಿನ್ನ ಉಸಿರು ನೀನು ನೋಡು, ನಿನ್ನ ಉಸಿರು ನೀನು ನೋಡು, ನೀನೇನು ಹುಡುಕ್ತಾ ಇದೆಯಾ ಅದಕ್ಕೆ ಉತ್ತರ ಸಿಗುತ್ತೆ ಅಂತ. ಕಣ್ಣು ಬಿಟ್ಟು ನೋಡ್ತಾನೆ, ಸುತ್ತು ಯಾರು ಇರೋಲ್ಲ. ನಂತರ ಅವನಿಗನ್ಸುತ್ತೆ ಖಂಡಿತವಾಗ್ಲೂ ನಾವು ಈ ಒಂದು ಯಾರೋ ಹೇಳ್ತಿದ್ದಾರೆ, ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಅದು ನೋಡಿದ್ರೆ ಅವನ ಆತ್ಮ ಹೇಳ್ತಿರುತ್ತೆ, ಒಳಗಡೆಯಿಂದ ಅವನ ಆತ್ಮ ಅಶರೀರಿಯಾಗಿ ಹೇಳ್ತಾ ಇರುತ್ತೆ. ಇಂಥ ಒಂದು ಶಕ್ತಿ ನಮಗೆ ಪಿರಮಿಡಲ್ಲೂ ಬರುತ್ತೆ. ಆವಾಗಲೇ ಅವನಿಗೆ ಆನಾಪಾನ ಸತಿ ಧ್ಯಾನ ಅನ್ನೋದು ಬಂದಿದ್ದು. ಆನ ಅಂದ್ರೆ ಉಸಿರು ಒಳಗೆ ತಗೋ, ಅಪಾನ ಅಂದ್ರೆ ಹೊರಗೆ ಬಿಡು, ಸತಿ ಇಂದ್ರ ಜೊತೆಯಲ್ಲಿರು. ಈ ಒಂದು ವಿಚಾರನ ನಮ್ಮ ಪತ್ರಿ ಸರ್ ಅವರು ಯಾವಾಗಲೂ ಎಲ್ಲರಿಗೂ ಹೇಳ್ತಾಯಿದ್ರು. ಇದೇ ಒಂದು ಧ್ಯಾನದ ವಿಧಾನ ನಾವೆಲ್ಲರೂ ಅನುಸರಣೆ ಮಾಡ್ತಾಯಿದ್ದೀವಿ. ಇಡೀ ಪ್ರಪಂಚದಲ್ಲಿರುವಂತಹ 250 ವಿವಿಧ ಧ್ಯಾನ ವಿಚಾರಗಳಿದೆ. ಅದನ್ನು ಈಶ್ವರ ಪಾರ್ವತಿಗೆ ಹೇಳ್ತಾನೆ, ನೋಡು ಎಷ್ಟು ಥರ ಧ್ಯಾನ ಇದೆ, ಅಷ್ಟು ಥರ ಧ್ಯಾನದಲ್ಲಿ ಅತಿ ಸುಲಭವಾದ ಧ್ಯಾನ ಅಂದರೆ ಈ ಒಂದು ಉಸಿರು ನೋಡೋದು. ಅವನು ಆನಾಪಾನಸತಿ ಧ್ಯಾನ ಅಂತ ಹೇಳಲ್ಲ. ಯಾಕೆ ಅಂತ ಕೇಳಿದ್ರೆ ಇದು ಪಾಳಿ ಭಾಷೆ ಒಳಗಡೆ ಬುದ್ಧನ ಕಾಲದ ಒಂದು ಭಾಷೆ, ಆದ್ದರಿಂದ ಆನಾಪಾನಸತಿ ಅಂತಿರುತ್ತೆ. ಅವನಿಗೆ ತಿಳಿದಿದ್ದು ಅಶರೀರಿಯಾಗಿ ಈ ಒಂದು ಮಾಹಿತಿ ಸಿಕ್ತು. ಅದನ್ನು ಮಾಡಿ ಅವನು ಪೂರ್ಣವಾಗಿ ಅವನೇನು ಮಾಡ್ದ, ಹಿ ಹ್ಯಾಸ್ ಗಾಟ್ ರಿಯಲೈಸೇಷನ್, ಮುಕ್ತಿ ಪಡೆದ. ಸೊ ಅವನ ಒಂದು ಅಶರೀರವಾಣಿ ನಮಗೂ ಕೂಡ ಸಿಗುತ್ತೆ. ಅಂದರೆ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಧ್ಯಾನ ಮಾಡಬೇಕು. ಇದ್ರ ಜೊತೆಗೆ ಟೆಲಿಪತಿ, ಭಾವನಾ ಸಂಪರ್ಕ. ಭಾವನಾ ಸಂಪರ್ಕ ಅಂದರೆ ಏನು ಅಂದರೆ ನಾವಿಲ್ಲೇ ಕೂತ್ಕೊಂಡು ಎಲ್ಲೋ ಇರೋವ್ರಿಗೆ ನಾವು ಮಾಹಿತಿ ಕಳಿಸ್ಬೋದು. ನೀನು ಇವತ್ತು ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತಾ ಇದೆಯಾ ನನಗೆ
ಅಂತ ಅವ್ರಿಗೆ ಸುಮ್ಮನೆ ಮನಸ್ಸಲ್ಲಿ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅವ್ರ ಕಣ್ಣು ಮುಂದೆ ನನ್ನ ಚಿತ್ರ ಬರ್ತಾ ಇರುತ್ತೆ. ತಕ್ಷಣ ಅವ್ರು 8 ಗಂಟೆಗೆ ಫೋನ್ ಮಾಡ್ತಾರೆ, ನಿನ್ನ ಯಾಕೋ ಜ್ಞಾಪಕ ಬರ್ತಾ ಇದ್ದೆ ಕಣೋ, ಅದಕ್ಕೆ ಫೋನ್ ಮಾಡಿದೆ ಅಂತ. ಅದು ಭಾವನಾ ಸಂಪರ್ಕ ಅಂದರೆ ಟೆಲಿಪತಿ. ಅಂದರೆ ಒಂದು ಮಾಹಿತಿನ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಇನ್ನೊಬ್ಬರಿಗೆ ತಲುಪಿಸೋ ಅಂತಹ ಒಂದು ಮಾಹಿತಿ. ಇದರೊಳಗೆ ಮನೋರಮಾ ಮೇಡಮು ತುಂಬ ಅದ್ಭುತ. ಅವರು ಟೆಲಿಪತಿ ಅಂತಂದರೆ ಇಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ, ಅದನ್ನು ಸಾವಿರಾರು ಜನಕ್ಕೆ ಹೇಳ್ಕೊಟ್ಟಿದ್ದಾರೆ. ನೀವುಗಳು ಕೂಡ ಅದನ್ನೆಲ್ಲ ಕಲ್ತ್ಕೊಳ್ಳಿ, ಲಾಭ ಪಡ್ಕೊಳ್ಳಿ. ಸೊ ಮುಂದೆ ಪೂರ್ವಜನ್ಮ ತಿಳಿಬೋದು. ಈಗ ನಾನೀಗ ಹುಟ್ಟಿದ್ದೀನಿ, ನಾನು ಯಾಕೆ ಹುಟ್ಟಿದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಗೆ ದೊಡ್ಡ ಒಂದು ಆಶ್ಚರ್ಯ ಆಗುತ್ತೆ. ಅಯ್ಯೋ ಹೌದಲ್ವಾ, ನಾನು ಯಾಕೆ ಹುಟ್ಟಿದೆ ಅನಿಸುತ್ತೆ. ಅದರ ಒಂದು ಉದ್ದೇಶ ಏನು ಅಂತ ತಿಳ್ಕೊಳ್ಳೋದೆ ಪೂರ್ವಜನ್ಮ, ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಕರೀತಾರೆ. ಇದನ್ನು ಕೂಡ ಈ ಪಿರಮಿಡ್ ಟೋಪಿ ಹಾಕ್ಕೊಂಡ್ರೆ ನಮಗಿದು ಕೂಡ ತಿಳಿಯೋಕ್ಕೆ ಶುರು ಆಗುತ್ತೆ. ಇದ್ರ ಜೊತೆಗೆ ಆಂತರಿಕ ಅಖಂಡ ಸುಪ್ತ ಶಕ್ತಿಗಳನ್ನು ನಾವು ಅರಿತಾ ಆಧ್ಯಾತ್ಮಿಕ ಮುನ್ನಡೆ ಸಾಧಿಸ್ತಾ ಹೋಗ್ತೀವಿ. ಹೀಗೆ ಹೋಗ್ತಾ 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 ನಮ್ಮ ಜಡತ್ವ ನಿವಾರಣೆ ಆಗುತ್ತೆ, ಅರಿವಿನ ಕಡೆಗೆ ಮನಸ್ಸು ಒಲಿಯುತ್ತೆ. ಹೀಗೆ ನಮ್ಮ ಪ್ರಭಾವಳಿ, ಕಾಂತಿ ವಲಯ ಎಲ್ಲದನ್ನು ಔರ ಅಂತ ಅನ್ನೋದೆಲ್ಲನೂ ಚೆನ್ನಾಗಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಸೊ ಈ ಥರ ನಮ್ಮ 7 ದೇಹ, 72,000 ನಾಡಿ, 7 ಚಕ್ರ, ಇದೆಲ್ಲ ಕೂಡ ಚೆನ್ನಾಗಿ ಅದರ ಒಂದು ಲಾಭ ಪಡ್ಕೊತಾ ಹೋಗುತ್ತೆ, ಪ್ರಸರಣ ಆಗುತ್ತೆ. ಬಲ ಮತ್ತು ಎಡ ಮೆದುಳಿನ ಏಕಕಾಲಿಕ ಚಾಲನೆ ಶುರುವಾಗುತ್ತೆ. 7 ಚಕ್ರ, 7 ದೇಹ, 72,000 ನಾಡಿಗಳ ಮೇಲೆ ನಿಯಂತ್ರಣನೂ ಕೂಡ ನಾವು ಮಾಡ್ಕೋಬೋದು. ಕುಂಡಲಿನಿ ಶಕ್ತಿ ನಮಗೆ ಜಾಗೃತ ಆಗೋಕ್ಕೆ ಶುರುವಾಗುತ್ತೆ. ಮೂಲಾಧಾರದಿಂದ ಸಹಸ್ರಾರದವರೆಗೆ ನಮಗೆ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗಿ ನಮ್ಮ ಒಂದು ಇದೇ ಕೊನೆ ಜನ್ಮ ಆಗೋದಕ್ಕೆ ನಾವು ಪ್ರಯತ್ನ ಕೂಡ ಮಾಡ್ಬೋದು. ಊರ್ಧ್ವಲೋಕ ವಾಸಿಗಳು ಭೇಟಿಯಾಗುತ್ತೆ. ಹೀಗಾಗಿ ನಾವು ಧ್ಯಾನ ಮಾಡ್ತಿರುವಾಗ ಬೇರೆ ಬೇರೆ ಲೋಕಗಳಿಂದ ನಮ್ಮ ಒಂದು ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಅವರು ನಮಗೆ ಏನು ಶರೀರವಾಣಿ ಒಳಗಡೆ ನೀ ಹಿಂಗೆ ಮಾಡು ಅಂತ ನಮಗೆ ಮಾರ್ಗದರ್ಶನ ಕೊಡುವಂತಹ ಒಂದು ಅದ್ಭುತ ಶಕ್ತಿನೂ ಕೂಡ ಪಿರಮಿಡಿಂದ ನಾವು ಪಡಿಬೋದು. ಪಿರಮಿಡ್ ಶಕ್ತಿನ ಹೇಗೆ ತಿಳ್ಕೊಂಡ್ರು ಅನ್ನೋದು ನೋಡೋದಾದ್ರೆ ಕಿರ್ಲಿಯನ್ ಚಿತ್ರೀಕರಣ ಅಂತ ಒಂದಿದೆ. ಅಂದರೆ ಕಿರ್ಲಿಯನ್ ಅನ್ನೋ ಒಬ್ಬ ರಷ್ಯಾ ದೇಶದವನು, ಅವನು ಏನೋ ಒಂದು ಫೋಟೋಗ್ರಫಿ ಮಾಡ್ತಿರುವಾಗ ಅವನಿಗೆ ನಮ್ಮ ದೇಹದ ಸುತ್ತೂ 7 ದೇಹಗಳು ಕಾಣೋಕ್ಕೆ ಶುರು ಆಗುತ್ತೆ. ಅದು ಯಾತಕ್ಕೆ ಕಾಣಿಸ್ತಾ ಇದೆ ಅಂತ ಅವನು ನೋಡಿದಾಗ ಅವನು ಎಷ್ಟೋ ಸತಿ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಫೋಟೋಗ್ರಫಿ ಒಳಗೆ ಅಂದ್ಕೊಂಡು ಮತ್ತೆ ಮಾಡ್ತಾನೆ. ಕೊನೆಗೆ ನೋಡಿದ್ರೆ ಈ 7 ದೇಹ ಅನ್ನೋದನ್ನು ಕಂಡುಹಿಡಿದವನು ಕಿರ್ಲಿಯನ್ ಅನ್ನೋನು. ಅದೇ ನಮಗೆ ಇವತ್ತಿನ ದಿವಸ ಇದೆಲ್ಲ 7 ದೇಹ ಇದೆ ಅಂತ ನಮಗೆ ಕಣ್ಣಿಗೆ ತೋರಿಸುವಂತಹ ಒಂದು ಶಕ್ತಿ ಬಂದಿರೋದೇ ಕಿರ್ಲಿಯನ್ ಚಿತ್ರೀಕರಣ, ಕಿರ್ಲಿಯನ್ ಫೋಟೋಗ್ರಫಿ. ಬಯೋಸೆನ್ಸಾರ್ ಯಂತ್ರದ ಮೂಲಕನೂ ಕೂಡ ಈ ಒಂದು ಇದನ್ನೆಲ್ಲ ನೋಡ್ಬೋದು. ಪೆಂಡಿಲಮ್ ಲೋಲಕ ಅಂತಿರುತ್ತೆ, ಅಂದರೆ ಪೆಂಡಿಲಮ್ ಡೌಸಿಂಗ್ ಅಂತಾರೆ. ಅದರ ಮೂಲಕನೂ ಕೂಡ ನಾವು ಎಷ್ಟೋ ವಿಚಾರಗಳನ್ನು ತಿಳ್ಕೊಬೋದು. ಅದಕ್ಕೂ ಈ ಒಂದು ಪಿರಮಿಡ್ ಟೋಪಿ ಹಾಕ್ಕೊಂಡು ಮಾಡಿದ್ರೆ ನಮಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ. ಎಲ್ರಾಡ್ ತಂತ್ರ ಅಂತ ಒಂದಿದೆ. ಅದರೊಳಗಡೆ ಏನು ಅಂದರೆ ಚಿನ್ನ ಎಲ್ಲಿ ಸಿಗುತ್ತೆ, ಭೂಮಿ ಒಳಗಡೆ ನೀರೆಲ್ಲಿದೆ, ಆಮೇಲೆ ಯಾವ ಜಾಗದೊಳಗಡೆ ಇದು ಕಬ್ಬಣ ಎಲ್ಲಿ ಸಿಗುತ್ತೆ, ಈ ಥರ ಬೇರೆ 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 ನಮ್ಮ ಭೂಮಿ ಒಳಗಡೆ ಇರುವಂತಹ ಎಲ್ಲ ಖನಿಜ ಪದಾರ್ಥಗಳನ್ನು ಹುಡುಕೋಕೆ ಅಂತೇಳ್ಬಿಟ್ಟು ಈ ಜಿಯಾಲಜಿಸ್ಟ್ಸ್ ಅನ್ನೋಂತಹ ದೊಡ್ಡ ವಿಜ್ಞಾನಿಗಳು, ಭೂವಿಜ್ಞಾನಿಗಳು ಹುಡುಕ್ತಾರೆ. ಆಗ ಈ ಎಲ್ರಾಡ್ ತಂತ್ರ, ಈ ಪಿರಮಿಡ್ ಇದು ಪೆಂಡುಲಮ್ ಯಂತ್ರ ಇದನ್ನೆಲ್ಲ ಉಪಯೋಗ ಮಾಡ್ತಾರೆ. ಇದಕ್ಕೆ ಈ ಪಿರಮಿಡ್ ಖಂಡಿತವಾಗ್ಲೂ ತಲೆ ಮೇಲೆ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಬೇಗ ಅವರಿಗೆ ಇದರ ಮಾಹಿತಿ ಸಿಗುತ್ತೆ. ಪಿರಮಿಡ್ ಶಕ್ತಿನ ನಾವು ಪರೀಕ್ಷಿಸ್ಬೋದೇ ಅನ್ನೋಂತಹ ಒಂದು ಪ್ರಶ್ನೆ ಬರುತ್ತೆ. ಇವರು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇದನ್ನೆಲ್ಲ ಪರೀಕ್ಷೆ ಮಾಡೋಣ ಅಂತ ಮನುಷ್ಯನ ಮನಸ್ಸಲ್ಲಿ ಬರುತ್ತೆ. ಸೊ ಈಗ ಒಂದೊಂದೇ ನೋಡ್ತಾ ಹೋಗೋಣ. ನೋವಿದ್ದ ಜಾಗ ನನಗಿದೆ, ನೋವು ಎಲ್ಲೋ ಮಂಡಿ ನೋವಿದೆ, ಆಮೇಲೆ ತಲೆನೋವಿದೆ, ಆಮೇಲೆ ಮೈಗ್ರೇನ್ ಹೆಡೇಕ್ ಇದೆ, ಪೀರಿಯಡ್ಸ್ ಬಂದಾಗ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಬರುತ್ತೆ, ಅದಾದಮೇಲೆ ಎಲ್ಲ ಬಿದ್ದುಬಿಟ್ಟು ಗಾಯ ಆಗಿಬಿಡುತ್ತೆ, ಆಮೇಲೆ ಆರ್ಥ್ರೈಟಿಸ್ ಅಂತ ಜಾಯಿಂಟ್ಸ್ ಪೇಯ್ನ್ ಬರುತ್ತೆ, ಈ ಥರ ಕಣ್ಣು ನೋವು ಬರುತ್ತೆ, ಈ ಥರ ನಾನಾ ರೀತಿ ಹಲ್ಲು ನೋವು ಬರುತ್ತೆ. ಇದನ್ನು ಆ ಜಾಗದೊಳಗಡೆ ಒಂದೊಂದು ಪಿರಮಿಡನ್ನು ನಾವು ಇಟ್ಕೊಂಡು 15 ನಿಮಿಷ ಮಲಕ್ಕೊಳ್ಬೇಕು. ಅದನ್ನು ನೇರವಾಗಿ ಪಿರಮಿಡ್ ಇಟ್ಕೊಂಡು ಆ ಜಾಗದಲ್ಲಿ ಮಲಗಿದ್ರೆ ನಮಗೇನಾಗುತ್ತೆ, ಅದರಿಂದ ನೋವು ನಿವಾರಣೆ ಆಗುತ್ತೆ. ಕಂಪ್ಯೂಟ್ರು, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಇಟ್ಟರೆ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ನಾನು ಆಗಲೇ ಹೇಳಿದೆ, ನಮ್ಮನೆ ಮೋಟಾರ್ ಕೆಟ್ಟೋಗಿದ್ದು ಸರಿ ಹೋಯಿತು ಅಂತ. ಟಿ ವಿ ಮೇಲಿಟ್ಟರೆ ರಿಮೋಟು 10 ನಿಮಿಷ ಅದನ್ನಿಟ್ಟರೆ ಪಿರಮಿಡ್ ರಿಮೋಟು ದೂರದಿಂದ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ.
ಪಿರಮಿಡನ್ನು ನಾವು ಎಷ್ಟೇ ದೂರದಲ್ಲಿಟ್ಟರೂ ರಿಮೋಟ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಯಾಕೆಂದರೆ ಅದಕ್ಕೆ ಶಕ್ತಿ ಜಾಸ್ತಿ ಆಗಿರುತ್ತೆ. ಇದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಿ ಅಲ್ಲಿಂದನೂ ಟಿ ವಿ ವರ್ಕ್ ಆಗುತ್ತಾ ಅಂತ ನೋಡೋಕೆ ಹೋದರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಹೀಗೆ ನಾನಾ ರೀತಿ ಲಾಭಗಳು ಬರ್ತಾ ಹೋಗುತ್ತೆ. ಪೆಟ್ರೋಲ್ ಟ್ಯಾಂಕ್ ಮೇಲೆ ಪಿರಮಿಡ್ ಇಡಿಸಿದ್ದಾರೆ ಎಷ್ಟೋ ಹುಡುಗರು. ಆ ಪೆಟ್ರೋಲ್ ಟ್ಯಾಂಕಿಗೆ ಒಂದು ಪಿರಮಿಡ್ ಅಂಟಿಸ್ಬಿಡೋದು, ಒಂದು ಸಣ್ಣದಾಗಿರೋದು, ಅದಕ್ಕೆ ಪೆಟ್ರೋಲ್ ಹಾಕ್ಸೋದು. ಅದರಿಂದ ಕಿಲೋಮೀಟ್ರ್ ಜಾಸ್ತಿ ಆಗಿದೆ, ಪ್ರತಿ ಲೀಟ್ರಿಗೆ ಹೆಚ್ಚು ಕಿಲೋಮೀಟ್ರ್ ಬಂದಿದೆ ಅಂತ ಅನ್ನೋದನ್ನು ಕೂಡ ನಮ್ಮ ವಯೋಮಾನದಂಥ ಹುಡುಗರು ಪ್ರಯತ್ನ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅದರೊಳಗೆ ಗಾಯಗಳು, ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರುವಂಥ ಗಾಯಗಳ ಮೇಲೆ ಪಿರಮಿಡ್ ಇಟ್ಟರೆ ಆ ಜಾಗ ಬೇಗ ವಾಸಿಯಾಗುತ್ತೆ, ಆ್ಯಂಟಿಬಯೋಟಿಕ್ಸ್ ಬೇಕಾಗೋಲ್ಲ, ಬೇಗ ಅದು ಕೂಡ್ಕೊಳ್ಳುತ್ತೆ, ಅಲ್ಲಿ ಯಾವ ಥರ ಇನ್ಫೆಕ್ಷನ್ ಆಗೋದಿಲ್ಲ ಅನ್ನೋದು ಕೂಡ ತಿಳಿದು ಬಂದಿದೆ. ಸೊ ಅದನ್ನು ಮಾಯ ಆಗುತ್ತೆ, ಬೇಗ ಗಾಯ ಎಲ್ಲ ಮಾಯ ಆಗುತ್ತೆ ಅಂತ ಗಮನಿಸಿದ್ದಾರೆ. ಬುದ್ಧಿಮಾಂದ್ಯತೆ ಇರುವಂತಹ ಮಕ್ಕಳಿರ್ತಾರೆ, ಅಂದರೆ ರಿಟಾರ್ಡೆಡ್ ಚಿಲ್ಡ್ರನ್ನು, ಅವ್ರಿಗೆ ಪ್ರತಿದಿನ ಕನಿಷ್ಠ 1 ಗಂಟೆ ಸಮಯ ಪಿರಮಿಡ್ ಒಳಗಡೆ ಕೂರಿಸೋವಂಥದ್ದು, ಅಥವಾ ಮಲಗುವಾಗ ಅವ್ರಿಗೆ ಪಿರಮಿಡ್ ಟೋಪಿ ಹಾಕಿ ಮಲಗಿಸೋದು, ಅವ್ರ ಬುದ್ಧಿ ವಿಕಾಸನ ಹೆಚ್ಚು ಮಾಡೋಕ್ಕೆ ಇದನ್ನೆಲ್ಲ ಪ್ರಯತ್ನ ಮಾಡಬಹುದು. ಅಂಥವರು ಚುರುಕಾಗ್ತಾರೆ, ಲವಲವಿಕೆಯಿಂದ ಇರೋಕ್ಕೆ ಶುರು ಮಾಡ್ತಾರೆ, ಪೆದ್ರ ಥರ ಇರೋಲ್ಲ, ಅವರಲ್ಲಿರೋಂತಹ ಒಂದು ಬುದ್ಧಿ ಅಸ್ತಿತ್ವ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಣ್ಮೆ ಹೆಚ್ಚಿಸ್ಕೊಳ್ಳೋಕೆ ಶುರು ಆಗ್ತದೆ, ಮಾನಸಿಕ ಪ್ರಬುದ್ಧತೆಯಲ್ಲಿ ಅವರು ಕೂಡ ಪ್ರಗತಿ ತೋರಿಸ್ತಾರೆ. ಹೀಗೆ ಹಲವಾರು ಲಾಭಗಳು ಪಿರಮಿಡ್ ಟೋಪಿ ಹಾಕ್ಕೊಳ್ಳೋದ್ರಿಂದ ಸಿಗ್ತಾನೇ ಹೋಗುತ್ತೆ. ಇನ್ನೂ ನಡೀತಾನೇ ಇದೆ, 5000 ವರ್ಷಗಳಿಂದ ನಡೀತಾನೇ ಇದೆ. ಈಗಲೂ ಅದರ ಬಗ್ಗೆ ಪೂರ್ಣ ಮಾಹಿತಿ ನಮಗೆ ಪೂರ್ಣವಾಗಿ ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ ಅಂತ ಹೇಳೋ ಸ್ಥಿತಿಗೆ ಹೋಗಿಲ್ಲ. ಯಾಕೆಂದರೆ ಇನ್ನೂ ಹೊಸ ವಿಚಾರಗಳು ಬರ್ತಾನೇ ಇದೆ. ಈಗ ಬ್ಯಾಟ್ರಿ ಸೆಲ್ಗಳೆಲ್ಲ ಪೂರ್ತಿ ಹಾಳಾಗೋಗ್ಬಿಟ್ರೆ ಅದನ್ನ ತೆಗೆದು ಬಿಸಾಕ್ಬಿಡ್ತೀವಿ. ಅದರ ಮೇಲೆ ಪಿರಮಿಡ್ ಇಟ್ಟು, ಪಿರಮಿಡ್ ಟೋಪಿ ಒಳಗಡೆ ಇಟ್ಟು ಉತ್ತರ ದಕ್ಷಿಣವಾಗಿ ನಾವೇನಾದ್ರು ಇಟ್ಟರೆ 1 ವಾರ ಇರಿಸಿ ನೋಡಿದ್ರೆ ತಿರ್ಗಾ ಅದು ಒಂದು 20 ದಿನ ವರ್ಕ್ ಮಾಡುತ್ತೆ. ಅದು ಇಟ್ ಹ್ಯಾಸ್ ಡನ್ ಲೈಕ್ ದ್ಯಾಟ್. ಸೊ ಆ ಥರ ಅದು ಲಾಭ ಇದೆ ಅಂತ ಅನ್ನೋದನ್ನು ನಾವು ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಬ್ರೆಡ್ಡನ್ನು ನಾವೇನಾದ್ರು ಪಿರಮಿಡ್ ಕೆಳಗಿಟ್ರೆ ಬ್ರೆಡ್ಡು ಕೆಡೋಲ್ಲ, ಯಾಕೆಂದರೆ 3-4 ದಿವಸಕ್ಕೆ ಅದಕ್ಕೆ ಫಂಗಸ್ ಬಂದ್ಬಿಡುತ್ತೆ. ಇದು ಯಾವ ಥರನೂ ಕೆಡೋದಿಲ್ಲ, ತಾಜಾವಾಗಿರುತ್ತದು, ಯಾವ ಥರ ಧಕ್ಕೆ ಆಗೋದಿಲ್ಲ ಅದಕ್ಕೆ. ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಪ್ರತಿದಿನ ಪಿರಮಿಡ್ನೊಳಗೆ ನಾವು ಏನೇನು ಮಾಡಬಹುದು ಅಂತ ನೋಡೋಣ. ಈಗ ತಲೆನೋವು, ತಲೆ ಸಿಡಿತ, ನಿದ್ರೆ ಬರದೇ ಇರೋದು, ಇಂಥವರು ಪಿರಮಿಡನ್ನ ತಲೆಯ ಮೇಲೆ ಇಟ್ಕೊಂಡು ಟೋಪಿ ಥರ ಧರಿಸ್ಕೊಂಡು ತಲೆನೋವನ್ನ, ತಲೆ ಸಿಡಿತನ, ನಿದ್ರಾಹೀನತೆನ, ಹಾಗೂ ಬೇಕಾದಷ್ಟು ತಲೆ ಹತ್ತಿರದಲ್ಲಿರುವಂಥ ಈವನ್ ತಲೆ ಒಳಗಡೆ ಟ್ಯೂಮರ್ ಇದ್ದರೂ ಕೂಡ ವಾಸಿ ಆಗುತ್ತೆ ಅಂತ ತಿಳಿದಿದೆ. ಹೀಗೆ ಹಲವಾರು ನೋವುಗಳು ಹೋಗುತ್ತೆ ಅಂತ ಗೊತ್ತಾಗಿದೆ. ನೆಗಡಿ, ಶೀತ ನಿವಾರಣೆಗೆ ಏನು ಮಾಡಬೇಕು ಅಂದರೆ ಮಲ್ಕೊಂಡ್ಬಿಡ್ಬೇಕು. ಮಲ್ಕೊಂಬಿಟ್ಟು ಮಖದ ಮೇಲೆ ಪಿರಮಿಡ್ ಟೋಪಿ ಇಟ್ಕೊಂಡು ಒಂದು 20 ನಿಮಿಷ ಧ್ಯಾನ ಮಾಡಬೇಕು. ಅದು ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಮೇಲ್ಮುಖವಾಗಿ ಇಟ್ಕೋಬೇಕು, ಯಾವಾಗಲೂ ಪಿರಮಿಡ್ ಚೂಪು ಆಕಾಶದ ಕಡೆಗಿರಬೇಕು, ಆ ಥರ ಇಟ್ಕೊಂಡು ಮಲ್ಕೋಬೇಕು. ಯಾವಾಗಲೂ ತಲೆ ದಕ್ಷಿಣ ದಿಕ್ಕಿಗೆ ಇರಬೇಕು, ಕಾಲು ಉತ್ತರ ದಿಕ್ಕಿಗೆ ಇರಬೇಕು, ಆ ಥರ ಹೊಂದಿಸ್ಕೊಂಡು ನಾವು ಮಲ್ಕೋಬೇಕು. ಪಿರಮಿಡಿನ ಶಿಖರ ಅಂತಂದರೆ ಟ್ಯಾಪ್, ಅದರ ಅಪೆಕ್ಸ್ ಅಂದರೆ ಚೂಪಿರೋ ಜಾಗ, ಅದು ಯಾವಾಗಲೂ ಶಿಖರದ ಮೇಲಿರೋ ಹಂಗೆ ಇಟ್ಕೊಳ್ಬೇಕು. 20 ನಿಮಿಷ ಇಟ್ಕೊಳ್ಬೇಕು. 20 ನಿಮಿಷಕ್ಕೆ ನಾವೇನಾದ್ರು ರಾತ್ರಿ ಮುಖದ ಮೇಲೆ ಇಟ್ಕೊಂಡು ಮಲಗಿದ್ರೆ ನಮ್ಗೆ 1-2 ದಿನದಲ್ಲಿ ನೆಗಡಿ, ಶೀತ ಪರಿಹಾರ ಆಗುತ್ತೆ. ಒಂದು ಕೆಮ್ಮುಗಳು ಹೋಗುತ್ತೆ ಅಂತಂತಾರೆ, ಗಂಟ್ಲು ನೋವು ಹೋಗುತ್ತೆ ಅಂತಾರೆ. ಸೊ ಈ ಥರ ಹಲವಾರು ಲಾಭಗಳಿದೆ. ಎದೆನೋವು ಬರುತ್ತೆ, ಯಾವಾಗಲೂ ಉಸಿರಾಟದ ತೊಂದರೆ, ಈ ಥರ ಎಲ್ಲ ಆಸ್ತಮಾ ರೋಗ ಇದೆ, ಇಂಥದ್ದೆಲ್ಲ ಕಾರಣ ಇಲ್ಲದಿರೋಂಥ ಎದೆ ನೋವುಗಳು, ರೋಗ, ಉಸಿರಾಟದ ತೊಂದರೆ, ಇಂಥವರೆಲ್ಲ 20 ನಿಮಿಷ ಎದೆ ಮೇಲೆ ಹಾರ್ಟ್ ಇರೋ ಜಾಗದೊಳಗಡೆ ಆ ಪಿರಮಿಡನ್ನ ಇಟ್ಕೊಂಡು ದಿನ ಮೆಡಿಟೇಷನ್ ಮಾಡಿದ್ದೆ ಆದರೆ ಅವ್ರಿಗೆ ಗಮನೀಯವಾಗಿ ಪರಿಹಾರ ದೊರಕುತ್ತೆ ಅಂತ ಗೊತ್ತಾಗಿದೆ. ಹೊಟ್ಟೆಯಲ್ಲಿ ಏನಾದ್ರು ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೋಬೋದು. ಹೊಟ್ಟೆಯುಬ್ಬರ, ಅಜೀರ್ಣ, ಹಸುವಾಗದೇ ಇರೋದು, ಹೊಟ್ಟೆ ನೋವು, ಹೊಟ್ಟೆ ಭಾರ, ಅಜೀರ್ಣ, ಬೇದಿ, ಈ ಥರ ವಾಂತಿ, ಈ ಥರದ್ದೆಲ್ಲದನ್ನು ಅಪಚನತೆ, ಹೊಟ್ಟೆಗೆ ಸಂಬಂಧಿಸಿದಂಥ ಎಂಥ ತೊಂದರೆಗಳಿದ್ದರೂ ಕೂಡ ಪಿರಮಿಡ್ನ ಹೊಟ್ಟೆ ಮೇಲೆ ಇಟ್ಕೊಂಡು ಪ್ರತಿದಿನ ಒಂದು 20 ನಿಮಿಷ ಧ್ಯಾನ ಮಾಡಬೇಕು. ಒಂದು 3-4 ದಿವಸದೊಳಗಡೆ ಆದರೆ ಇರುವಂತಹ ಇವನ್ ಹೊಟ್ಟೆ ಒಳಗಡೆ ಅಲ್ಸರ್ಸ್ ಅಂದರೆ ಹುಣ್ಣು, ಹೊಟ್ಟೆಯಲ್ಲಿ ಹುಣ್ಣಾಗಿರುತ್ತೆ, ಅದು ಕೂಡ ವಾಸಿ ಆಗುತ್ತೆ. ಸೊ ಈ ಥರ ನೆಮ್ಮದಿ ಸಿಗುತ್ತೆ ನಮಗೆ, ಈ ಬಾಧೆಗಳೆಲ್ಲ ಕಡಿಮೆ ಆಗುತ್ತೆ. ಬೆನ್ನೋವು ಇರುತ್ತೆ ಹೆಣ್ಮಕ್ಳಿಗಂತೂ ತುಂಬ ಜಾಸ್ತಿ, ಕೂತ್ಕೊಂಡು ಅದರೊಳಗೂ ಮೂಟೆ ಹೊತ್ತವರು ಅಂಥವ್ರಿಗೆಲ್ಲ ಬೆನ್ನೋವು ಇರುತ್ತೆ. ಅಂಥವ್ರು ಕೂತ್ಕೊಳ್ಳೋವಂಥ ಭಂಗಿಲಿ ಅವ್ರಿಗೆ ಆಗೋದೇ ಇಲ್ಲ, ಆ ಮುದ್ರಕೊಂಡು ಕೂತ್ಕೋತಾರೆ ಅಥವಾ ಗೂನು ಬೆನ್ನಾಗುತ್ತೆ. ಇಂಥವರು ಏನು ಮಾಡಬೇಕು ಅಂದರೆ ಮಲ್ಕೋಬೇಕು. ಮಲ್ಕೊಂಡು ಬೆನ್ನಿನ ಮೇಲೆ ನಾವು
ಈ ಒಂದು ಪಿರಮಿಡನ್ನು ಇಟ್ಕೊಂಡು ಸೊಂಟ ನಾವೇನು ಬೆಲ್ಟ್ ಕಟ್ತೀವೋ ಹೆಣ್ಮಕ್ಳು ಲಾಡಿ ಕಟ್ತಾರೋ ಆ ಜಾಗದೊಳಗಡೆ ಈ ಪಿರಮಿಡ್ ಕ್ಯಾಪ್ ಇಟ್ಕೊಂಡು ಮಲಗಿದ್ರು ಸಾಕು. ಒಂದು ದಿನ ಒಂದು ಅರ್ಧ ಗಂಟೆ ಕಾಲ ಒಂದು 8-10 ದಿನ ಮಾಡಿದ್ರೆ ಆ ಮೂಳೆ ನೋವುಗಳೆಲ್ಲ ಹೋಗುತ್ತೆ, ಎಲ್ಲ ವಾಸಿ ಆಗುತ್ತೆ. ಸೊ ಹೀಗೆ ಅಸಮತೋಲನವಾದಂತಹ ಭಾರ ಎತ್ತಾರೆ ಕೆಲವರೆಲ್ಲ, ಮೂಟೆ ಎತ್ತೋರು, ಗಂಟೆಗಳ ಕಾಲ ವಾಹನದಲ್ಲಿ ಪ್ರಯಾಣ ಮಾಡೋವಂಥ ಡ್ರೈವರ್ಗಳಿರ್ಬೋದು. ಸೊ ಇವರುಗಳಿಗೆಲ್ಲ ಬೆನ್ನೋವು ಬರುತ್ತೆ, ಅವರಿಗೆಲ್ಲ ಈ ಒಂದು ಪಿರಮಿಡನ್ನು ಉಪಯೋಗ ಮಾಡ್ಕೊಳ್ಬೋದು. ಸೊ ಈ ಥರ ಹಲವಾರು ಕಾರಣಗಳಿಂದ ಬೆನ್ನೋವು ಬರ್ತಾ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಪಿರಮಿಡ್ನ ಉಪಯೋಗ ಮಾಡಿಕೊಂಡು ಉತ್ತರ ದಕ್ಷಿಣವಾಗಿ ಬೋರ್ಲಾಗಿ ಮಲ್ಕೋಬೇಕು, ಬೆನ್ನಿನ ಮೇಲೆ ಪಿರಮಿಡ್ ಇಟ್ಕೋಬೇಕು, 20 ನಿಮಿಷ ಇಟ್ಕೊಂಡು ಇದೇ ರೀತಿ ಸುಧಾರಣೆ ಕಂಡು ಬರೋ ತನಕ ಮುಂದುವರಿಸ್ಬೇಕು. ಯಾಕೆಂದರೆ ಇದು ಮೂಳೆ ನೋವಾಗಿರೋದ್ರಿಂದ ಬೇಗ ವಾಸಿ ಆಗೋಲ್ಲ. ಮೂಳೆ ಸಾಮಾನ್ಯವಾಗಿ ನೋವಾಗಬೇಕಾದ್ರೆ ನೋವು ಬಂದರೆ ನೀವು ನಿಜವಾಗ್ಲೂ ಅಲೋಪತಿ ಆಗಲಿ ಇನ್ನೊಂದು ಔಷಧಿ ತೊಗೊಂಡ್ರು ಕೂಡ ಅದು ಇಟ್ ವಿಲ್ ಟೇಕ್ ಅದಕ್ಕೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ ಅಂತ ಎಲ್ಲ ಅಂತಾರೆ, ತಿಂಗಳಿಗಟ್ಟಲೆ ಆದರೂ ವಾಸಿ ಆಗೋಲ್ಲ. ಅಂಥದ್ದು ಒಂದು 15-20 ದಿವಸದೊಳಗಡೆ ಪಿರಮಿಡ್ ಉಪಯೋಗ ಮಾಡಿದ್ರೆ ಯಾವ ಒಂದು ಥೆರಪಿ ಇಲ್ಲದೇ ವಾಸಿ ಆಗುತ್ತೆ. ಕಾಲುಗಳನ್ನು ಇಳಿಬಿಟ್ಟು, ಈಗ ಮೊಣಕಾಲು ನೋವು ಬರುತ್ತೆ ಅಂದರೆ ಮಂಡಿ ನೋವು ಬರುತ್ತೆ ಅಂಥವ್ರು ಏನು ಮಾಡಬೇಕು, ಕುರ್ಚಿಲಿ ಕೂತ್ಕೋಬೇಕು. ನೋವಿರೋ ಅಂಥ ಜಾಗದಲ್ಲಿ ಮಂಡಿ ಮೇಲೆ 2 ಕಾಲುಗಳಿಗೆ ಪಿರಮಿಡ್ ಕ್ಯಾಪ್ಗಳನ್ನು ಹಾಕ್ಕೊಂಡು ಹಾಗೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಆದರೆ ಮಂಡಿ ನೋವು ಕೂಡ ಮೂಳೆಗೆ ಸಂಬಂಧಪಟ್ಟಿದ್ದರಿಂದ 15-20 ದಿನ ಸತತವಾಗಿ ನಾವು ದಿನ ಒಂದು ಅರ್ಧ ಗಂಟೆ ಕಾಲ ನಾವು ಹೀಗೆ ಮುಂದುವರಿಸಿದ್ರೆ ನಮಗೆ ಮಾಡ್ತಾ 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 ಸುಧಾರಣೆ ಕಂಡು ಬರುತ್ತೆ, ನೋವು ಕಡಿಮೆ ಆಗುತ್ತೆ. ಇದಕ್ಕೆ ಯಾವುದೋ ನಾವು ಆಯಿಂಟ್ಮೆಂಟ್ ಆಗಲಿ, ಎಣ್ಣೆ ಹಚ್ಚಿ ಇದು ಬಿಸಿ ಶಾಖ ಕೊಡೋದಾಗಲಿ ಇದೆಲ್ಲ ಬೇಕಾಗೋಲ್ಲ. ಇದೇ ಥರ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ, ಗಂಟ್ಲು ನೋವು ಬರುತ್ತೆ. ಥೈರಾಯ್ಡ್ ಗ್ರಂಥಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಭಾಳ ತೊಂದರೆಗಳಾಗುತ್ತೆ. ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗೋಲ್ಲ, ಹೆಣ್ಮಕ್ಳು ದಪ್ಪ ಆಗಿಬಿಡ್ತಾರೆ, ಗಂಡು ಮಕ್ಕಳು ದಪ್ಪ ಆಗಿಬಿಡ್ತಾರೆ ಅಥವಾ ತೆಳು ಆಗಿಬಿಡ್ತಾರೆ. ಇದು ಯಾವಾಗ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೋ ಅದರಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಇದೇ ಥರ ಡಯಾಬಿಟಿಸ್ ಆಗ್ಬೋದು. ಎಲ್ಲದಕ್ಕೂ ಕಾರಣ ಅಂತಂದರೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನು, ಆ ಹಾರ್ಮೋನ್ ಚೋದಕ ಹೆಚ್ಚು ಕಡಿಮೆ ಆಗಿರುತ್ತೆ ಅವ್ರಿಗೆ. ಅದಕ್ಕೆ ಕತ್ತ ಮೇಲೆ ನಾವು ಮಲ್ಕೊಂಡು ಕುತ್ತಿಗೆ ಮೇಲೆ ಪಿರಮಿಡ್ ಇಟ್ಕೊಂಡು ನಾವೇನಾದ್ರು ಮಲ್ಕೊಂಡು ದಿನಾ ಏನಾದ್ರು ನಾವು ಮೆಡಿಟೇಷನ್ ಮಾಡಿದ್ದೆ ಆದರೆ ನಮಗಿದು ಇದೆಲ್ಲ ನಿವಾರಣೆ ಆಗುತ್ತೆ. ಇದೇ ಥರನೇ ಈಗಿನ ಕಾಲದಲ್ಲಿ ಎಲ್ಲರೂ ಇದನ್ನು ಉಪಯೋಗ ಮಾಡ್ತಾರೆ. ಯಾರು ನೋಡಿದ್ರು ಮೊಬೈಲ್ ನೋಡ್ತಿರ್ತಾರೆ, ಯಾರು ನೋಡಿದ್ರು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಎಲ್ಲರೂ ಕಣ್ಣನ್ನು ಆ ಒಂದು ಮಾನಿಟರ್ ಮೇಲೆ ತದೇಕ ದೃಷ್ಟಿಯಿಂದ ಕಣ್ಣು ರೆಪ್ಪೆ ಕೂಡ ಹೊಳಿದೆ ಕೆಲಸಗಳು ಮಾಡಬೇಕಾದಂತಹ ಒಂದು ಹೊಸ ಮಾಡ್ರನ್ ವರ್ಲ್ಡ್ ಆಗಿಬಿಟ್ಟಿದೆ. ಇಂಥ ಒಂದು ಸ್ಥಿತಿಲಿ ಕಣ್ಣಿನ ಉರಿ ಬರುತ್ತೆ. ವಿದ್ಯಾರ್ಥಿಗಳು ತುಂಬ ಎಷ್ಟೆಷ್ಟೊಂದು ಓದಬೇಕಾಗತ್ತೆ. ಆ ಟೈಮೊಳಗೆ ಅವ್ರಿಗೆ ಕಣ್ಣಿನಲ್ಲಿ ಪೊರೆ ಬರ್ಬೋದು, ಕಣ್ಣಲ್ಲಿ ಆಯಾಸ ಆಗ್ಬೋದು, ಓದೋಕ್ಕಾಗದೇ ಇರ್ಬೋದು, ಕಣ್ಣಲ್ಲಿ ನೀರು ಸುರಿಯುತ್ತೆ, ದೃಷ್ಟಿದೋಷ ಆಗ್ಬೋದು, ಏನಂದರೆ ದೂರದೃಷ್ಟಿ ಹತ್ತಿರ ದೃಷ್ಟಿ ಇದೆಲ್ಲ ಆಗುತ್ತೆ, ತಲೆನೋವು ಬರುತ್ತೆ, ಕಣ್ಗುಡ್ಡೆ ನೋವು ಬರುತ್ತೆ. ಇದೆಲ್ಲದೂ ಕೂಡ ಆ ಇದು ಪಿರಮಿಡ್ ಕನ್ನಡಕ ಹಾಕ್ಕೊಂಡು ನಾವು ಮಲ್ಕೊಂಡು ಧ್ಯಾನ ಮಾಡಿದ್ರೆ ಈಗೇನು ನಿಮಗೆ ತೋರಿಸ್ತಾ ಇದ್ದೀವಿ ಚಿತ್ರದಲ್ಲಿ, ಅದರಿಂದ ನಿಮಗೆ ಲಾಭ ಆಗುತ್ತೆ. ನಿರಾಯಾಸವಾಗಿ ನಿಮಗೆ ಅಧ್ಯಯನ ಮಾಡ್ಬೋದು, ಚೆನ್ನಾಗಿ ಓದ್ಕೋಬೋದು, ನಿಮ್ಮ ಕಣ್ಣು ಸಂತೋಷವಾಗಿ ಹೋಗುತ್ತೆ. ಇದ್ರ ಜೊತೆಗೆ ನಾವು ಮೇಲ್ಛಾವಣಿ ಪಿರಮಿಡ್, ತೂಗು ಹಾಕುವಂಥ ಪಿರಮಿಡ್ ಅಂತ ಇರುತ್ತೆ, ಅದನ್ನು ನಾವು ತೋರಿಸ್ತಾ ಇದ್ದೀವಿ ಚಿತ್ರದಲ್ಲಿ. ಅದು ಹ್ಯಾಂಗಿಂಗ್ ಪಿರಮಿಡ್ ಅಂತ ಕರೀತಾರೆ. ಆ ಹ್ಯಾಂಗಿಂಗ್ ಪಿರಮಿಡ್ ಅನ್ನೋದನ್ನು ನೀವೇನಾದ್ರೂ ನಿಮ್ಮ ಮನೆ ಒಳಗಡೆ ಈ ಸೂರು ಇರುತ್ತಲ್ಲ, ಸೂರೊಳಗಡೆ ಒಂದು ಹುಕ್ ಇರುತ್ತೆ, ಆ ಹುಕ್ಕಿಗೆ ಇದನ್ನು ನೇತು ಹಾಕೋದು, ಅದ್ರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದು, ಅಥವಾ ದೊಡ್ಡ ಹಾಲಿದ್ದರೆ ಆ ಜಾಗದೊಳಗಡೆ ನೀವು ಕೂತ್ಕೊಂಡು ಧ್ಯಾನ ಮಾಡೋದು, ಅಥವಾ ನೀವೆಲ್ಲ ಏನಾದ್ರು ಮನೆ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂದರೆ ಅದ್ರ ಕೆಳಗೆ ಕೂತ್ಕೊಂಡ್ರೆ ಅದ್ಭುತವಾದಂತಹ ಇದು ಬರುತ್ತೆ, ಥಾಟ್ಸ್ ಬರುತ್ತೆ, ಸರಿಯಾದಂತಹ ತೀರ್ಮಾನಕ್ಕೆ ಬರ್ತೀವಿ ನಾವು. ಸೊ ಇದ್ರ ಜೊತೆಗೆ ಏನಂದರೆ ಬೇರೆ ಬೇರೆ ಲೋಕಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಇಷ್ಟ ಇದ್ದರೆ ಈ ಒಂದು ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದು ಅಭ್ಯಾಸ ಮಾಡಬೇಕು. ಗೋಡೆಗೆ ತಗಲ್ದಂಗೆ ಪಿರಮಿಡ್ ಹಾಕ್ಕೊಂಡ್ಬಿಡೋದು, ಅದ್ರ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಇದೆಲ್ಲ ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಆಮೇಲೆ ಪಿರಮಿಡ್ ಕೆಳಗೆ ಕೂತ್ಕೊಂಡು ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಕನಸುಗಳು ಸ್ಪಷ್ಟವಾಗಿರುತ್ತೆ. ನಾವು ಕನಸು ಬಿಟ್ಟು ಅದೇನೋ ಗೊತ್ತಾಗಲಿಲ್ಲ, ಜ್ಞಾಪಕ ಇಲ್ಲ ಅಂತೀವಿ. ಅದೇ ನಾವು ಪಿರಮಿಡ್ ಕೆಳಗೆ ಕೂತ್ಕೊಂಡು ನಾವು ಧ್ಯಾನ ಮಾಡಿದರೆ ನಮಗೆ ಕನಸು ಬೀಳುತ್ತಾಗ ಆ ಟೈಮ್ ಒಳಗಡೆ ವಿವಿಧ ಚೈತನ್ಯ, ಅಂದರೆ ನಮಗೆ ಬೇರೆ ಬೇರೆ ಎನರ್ಜಿ ಲೆವೆಲಲ್ಲಿ ನಾವು ಹೋಗ್ತೀವಿ, ಆ ಸ್ತರಗಳಿಗೆ ತಲುಪ್ತೀವಿ. ಆತ್ಮದ ಸೂಕ್ಷ್ಮ ಶರೀರಯಾನ ಕೂಡ ನಮಗೆ ಕನಸು ಅಂತ ಅನಿಸೋದಿಲ್ಲ. ಅದರಿಂದ ನಮಗೆ ನಿಜವಾಗಲೂ ಹೋಗಿದ್ದೀವಿ ಅನ್ನೋ ಅಷ್ಟು ಸ್ಪಷ್ಟತೆ ಸಿಗುತ್ತೆ.
ನಮ್ಮ ಬೌದ್ಧಿಕ ಚಿಂತನೆಗಳು ವೃದ್ಧಿಗೊಳ್ಳುತ್ತೆ. ಅಂದರೆ ನಾವೇನೇ ಒಂದು ಆಲೋಚನೆ ಮಾಡಿದ್ರೆ ಕೆಟ್ಟ ಕೆಟ್ಟ ಚಿಂತನೆ ತಗೊಳ್ಳಲ್ಲ, ಸಕಾರಾತ್ಮಕವಾಗಿ ಯೋಚನೆ ಮಾಡೋದು ಕಲ್ತ್ಕೋತೀವಿ. ಕುಂಡಲಿನಿ ಶಕ್ತಿ ಹೆಚ್ಚಾಗುತ್ತೆ. ಸೂಕ್ಷ್ಮ ಶರೀರಯಾನ, ನಮಗೆ ಸೂಕ್ಷ್ಮ ಶರೀರದಲ್ಲಿ ಇರುವಂಥ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹೀಗಾಗಿ ಮೂರನೇ ಕಣ್ಣು ತೆಕ್ಕೊಳ್ಳುತ್ತೆ. ವರ್ತಮಾನದಲ್ಲೇ ಇರ್ತೀವಿ, ಯಾವಾಗಲೂ ಭೂತಕಾಲಕ್ಕೆ ಹೋಗಲ್ಲ. ಅದರಲ್ಲದೆ ಹಿಂದಲ್ದು ಮುಂದಲ್ದು ಕೂಡ ನಮಗೆ ತಿಳಿಯುತ್ತೆ. ಅತೀಂದ್ರಿಯ ಶಕ್ತಿಗಳು ಜಾಸ್ತಿ ಆಗುತ್ತೆ. ಪೂರ್ವಜನ್ಮಗಳ ಸ್ಮರಣೆ ಪಡಿತೀವಿ. ಯಾತಕ್ಕೆ ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ, ಅದಕ್ಕೆ ನಂಗೆ ಈ ಥರ ಕಾರಣ, ಇದಕ್ಕೆ ಕಾಯಿಲೆ ಅಂತ ಗೊತ್ತಾಗುತ್ತೆ. ಹೀಗೆ ನಾವು ಮನೆಯೊಳಗಡೆ ಹ್ಯಾಂಗಿಂಗ್ ಪಿರಮಿಡ್ 2x2 ಪಿರಮಿಡ್ ಇರ್ಬೋದು, 4x4 ಅಂದರೆ 2 ಅಡಿ 2 ಅಡಿ ಇಂಥದ್ದನ್ನು ನಾವು ಹಾಕ್ಕೊಂಡು ಖಂಡಿತವಾಗ್ಲೂ ಅದರ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭಗಳು ಸಿಗುತ್ತೆ. ನೆಕ್ಸ್ಟು ವಾಟರ್ ಪಿರಮಿಡ್ ಅಂತ ಅನ್ನೋದು ಇರುತ್ತೆ. ವಾಟರ್ ಪಿರಮಿಡ್ ಅಂತಂದರೆ ಏನು? ವಾಟರ್ ಪಿರಮಿಡ್ ಅನ್ನೋದನ್ನು ನಾವು ನೀರು ಸಂಗ್ರಹಣ ಮಾಡಿ, ಆ ನೀರು ಸಂಗ್ರಹಣ ಆಗಿರೋಂತಹ ಒಂದು ಇದರೊಳಗಡೆ ನಾವು ಬಾಟ್ಲುಗಳಿಟ್ಟು 24 ಗಂಟೆ ಏನಾದ್ರು ಪಿರಮಿಡ್ ಒಳಗಡೆ ಇಟ್ಟು ಅಥವಾ ಬಾಟ್ಲು ಒಳಗಡೆ ಮೇಲೆ ಪಿರಮಿಡ್ ಕ್ಯಾಪ್ನ ನಾವೇನಾದ್ರು ಮುಚ್ಚಿದ್ದೇ ಆದರೆ ಅದು ಚಾರ್ಜ್ಡ್ ವಾಟರ್ ಆಗುತ್ತೆ. ಪಿರಮಿಡ್ ಚಾರ್ಜ್ಡ್ ವಾಟರ್ ಆಗುತ್ತೆ. ಈ ನೀರು ಅದ್ಭುತ ಶಕ್ತಿ ಪಡೆದಿರುತ್ತೆ. ಅದರೊಳಗೆ ಮಖ ತೊಳೆದ್ರೆ ಮಖದಲ್ಲಿರೋ ಬಂಗು ಕಲೆಗಳೆಲ್ಲ ವಾಸಿ ಆಗುತ್ತೆ. ಹೊಟ್ಟೆಗೆ ಕುಡಿದ್ರೆ ಹೊಟ್ಟೆಲಿರೋಂಥ ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ. ಆಹಾರ, ನಮ್ಮ ದೇಹದಲ್ಲಿರೋ ಆಹಾರ ಕೆಡೋದಿಲ್ಲ. ಹೀಗೆ ಇದೆಲ್ಲ ಸಾಮರ್ಥ್ಯ ಹೊಂದಿದೆ ಈ ಪಿರಮಿಡ್. ನಮ್ಮ ಒಂದು ಪಿರಮಿಡ್ ಶಕ್ತಿ ನಮಗೆ ಇಷ್ಟೆಲ್ಲ ಲಾಭ ಕೊಡುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಆರೋಗ್ಯನ ನಾವು ಪಡ್ಕೊಂಡು ವೈಜ್ಞಾನಿಕವಾಗಿ ನಾವು ಬದುಕ್ಬೋದು. ಈ ಶಕ್ತಿಯುತ ನೀರಿನಲ್ಲಿ ಕಣ್ಣುಗಳನ್ನು ತೊಳೆದ್ರೆ ಕೆಂಪಾಗಿರೋಂತಹ ಕಣ್ಣು ವಾಸಿಯಾಗುತ್ತೆ. ಕಣ್ಣಲ್ಲಿರೋಂಥ ಜಿಬರು ಕಡಿಮೆ ಆಗುತ್ತೆ. ನೋವು ಇದ್ದರೆ ಕಣ್ಣಿನ ಗುಡ್ಡೆ ಊದಿದರೆ ವಾಸಿಯಾಗುತ್ತೆ. ಸೊ ಹೀಗೆ ನಿದ್ರಾ ಸ್ಥಿತಿ ನಿದ್ರೆ ಬರದೆ ಒದ್ದಾಡ್ತಿರ್ತಾರೆ, ಅದು ಕೂಡ ಸರಿ ಹೋಗುತ್ತೆ. ಕಣ್ಣಿನ ರೆಪ್ಪೆಲ್ ಅನ್ನೋಸತಿ ಹುಣ್ಣಾಗುತ್ತೆ, ಅದು ಕೂಡ ಹೋಗುತ್ತೆ. ಕಣ್ಣಲ್ಲಿ ನವೆ ಬರುತ್ತೆ, ಅದು ಕೂಡ ಹೋಗುತ್ತೆ. ಹೀಗೆ ಎಷ್ಟೋ ಜನ ಹೊಗೆ, ಧೂಳು ಇಂಥ ಈ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೆಲಸ ಮಾಡುವಾಗ ಕಣ್ಣುಗಳಿಗೆಲ್ಲ ಬೇಕಾದಷ್ಟು ಧೂಳು ಹೋಗ್ತಾ ಇರುತ್ತೆ. ಅವ್ರಿಗೆಲ್ಲನೂ ಕಣ್ಣಿನ ಊತ, ಕಣ್ಣಿನಲ್ಲಿ ಬೊಬ್ಬೆ ಬರೋದು, ರೆಪ್ಪೆಗಳ ಮೇಲೆಲ್ಲ ಹುಣ್ಣಾಗೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದನ್ನು ಪಿರಮಿಡ್ ಚಾರ್ಜ್ಡ್ ವಾಟರಲ್ಲಿ ತೊಳೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದೇ ನೀರಿನಿಂದ ಬಾಯಿ ತೊಳೆದ್ರೆ ಅಭ್ಯಾಸ ಮಾಡಿದ್ರೆ ಹಲ್ಲು ಗಟ್ಟಿ ಆಗುತ್ತೆ. ವಾಸದೊಳಗೆ ರಕ್ತ ಬರೋದು ಇಂಥದ್ದೆಲ್ಲ ತಪ್ಪುತ್ತೆ. ಈ ನೀರು ಕುಡಿತೀವಿ ಅಂತ ಇಟ್ಕೊಳ್ಳೋಣ. ಈಗ ಪಿರಮಿಡ್ ಚಾರ್ಜ್ಡ್ ವಾಟರ್, ಅದರಿಂದ ಪಚನ ಶಕ್ತಿ ಜಾಸ್ತಿ ಆಗುತ್ತೆ. ಇದರಿಂದ ಆಂತರಿಕವಾಗಿ ಸ್ವಚ್ಛವಾದಂಥ ಉತ್ತಮ ಆರೋಗ್ಯ ಸಿಗುತ್ತೆ. ರಕ್ತ ಶುದ್ಧಿ ಆಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ. ಹೊಟ್ಟೆಯಲ್ಲಿ ಹುಣ್ಣಾಗಿ ಗ್ಯಾಸ್ ಆಗಿರುತ್ತೆ ಅಂಥದ್ದು, ಹೊಟ್ಟೆ ಹುಣ್ಣು ಅಂತಂದರೆ ಅಲ್ಸರ್ಸ್, ಅದು ಕೂಡ ಹೋಗ್ತದೆ. ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಡಾಕ್ಟ್ರು. ಇಂಥ ಎಲ್ಲ ತೊಂದರೆಗಳನ್ನು ಆಪ್ರೇಷನ್ ಇಲ್ಲದೇ ವಾಸಿ ಮಾಡ್ಕೋಬೋದು. ಈ ನೀರು ಕ್ರಿಮಿನಾಶಕ ಗುಣ ಹೊಂದಿರೋದ್ರಿಂದ ಗಾಯಗಳ ಮೇಲೆ ಹಾಕಿ ತೊಳೆದ್ರೆ ಕೀವಾಗೋದಿಲ್ಲ. ಈ ನೀರಿನಿಂದ ಮುಖ ತೊಳೆದ್ರೆ ಮುಖಕ್ಕೆ ಹೆಚ್ಚುವಂತಹ ಅದ್ಭುತ ಏನೇನೋ ಲೋಷನ್ ಹಚ್ಕೋತೀವಿ, ಅದೆಲ್ಲದನ್ನು ನಿವಾರಣೆ ಮಾಡೋದಿಲ್ಲ, ಬೇಕಾಗೋಲ್ಲ. ತನಗೆ ತಾನೇ ಸೌಂದರ್ಯ ಹೆಚ್ಚುತ್ತೆ. ಈ ನೀರಿನಿಂದ ಕೂದಲು ತೊಳೆದ್ರೆ ತಲೆ ಹೊಟ್ಟು ಬರೋಲ್ಲ, ಹೆಚ್ಚಿಗೆ ಕೂದಲು ಬೆಳೆಯುತ್ತೆ. ಸೊ ಈ ರೀತಿ ನಮಗೆ ಬಣ್ಣ ಕೂಡ ಕಪ್ಪು ಬಣ್ಣನೇ ಇರುತ್ತೆ, ಅಕಾಲಿಕವಾಗಿ ಬೆಳ್ಳಗಾಗೋಲ್ಲ ತಲೆ ಕೂದಲು. ಹೀಗೆ ಈ ಒಂದು ಕೂದಲು ಇದನ್ನು ಈ ಪಿರಮಿಡ್ ಚಾರ್ಜ್ಡ್ ವಾಟ್ರನ್ನ ನಾವು ಉಪಯೋಗ ಮಾಡೋದ್ರಿಂದ ಬೇಕಾದಷ್ಟು ಸಹಾಯ ಆಗುತ್ತೆ. ಇದ್ರ ಜೊತೆಗೇನೆಂದರೆ ಫ್ರಿಜ್ ಒಳಗಡೆ ಇಡೋದು, ಪದಾರ್ಥಗಳನ್ನು ಸೂರ್ಯನ ಬೆಳಕಲ್ಲಿ ಇಡೋದು, ಈ ಥರದ್ದೆಲ್ಲ ಮಾಡಿಕೊಂಡು ನಾವು ಹಿಂದಿನ ಕಾಲದಿಂದ ನಾವು ಹೇಗೆ ನಮ್ಮ ಆಹಾರಗಳನ್ನು ಸಂಪಾದನೆ ಮಾಡ್ತಿದ್ವೋ ಆ ಸಂಭಾಳಿಸ್ಕೊಳ್ಳೋದು ಪಿರಮಿಡ್ ಒಳಗಡೆ ಇಟ್ಟರೂ ಕೂಡ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಹೀಗೆ ಇದ್ರ ಜೊತೆಗೆ ನಾವು ದಿನಾ ಪಿರಮಿಡ್ ಒಳಗಡೆ ಧ್ಯಾನ ಮಾಡಿದ್ರೆ ನಮ್ಮ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಿದೆ. ಹೀಗೆ ಪ್ರಪಂಚದಲ್ಲಿ ಇದೆಲ್ಲದನ್ನು ಎಲ್ಲರೂ ತಿಳ್ಕೊಂಡು ಪ್ರಪಂಚದ ಪೂರ್ತಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬೇಕಾದಷ್ಟು ಥರ ಪಿರಮಿಡ್ಗಳು ನಿರ್ಮಾಣ ಆಗಿದೆ. ಈಗ ನಿಮಗೆ ಒಂದೊಂದೇ ಪಿರಮಿಡ್ ಬಗ್ಗೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಅದನ್ನು ನೀವು ನೋಡ್ತಾ ಅದರ ಬಗ್ಗೆ ತಿಳ್ಕೊಳ್ಳಿ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ವಿವಿಧ ರೀತಿ ಪಿರಮಿಡ್ಗಳನ್ನು ರಚಿಸಿದ್ದಾರೆ. ಪಿರಮಿಡ್ ವಿಜ್ಞಾನಿಗಳಿಂದ ಕಂಡುಹಿಡಿಯಲಿ ಅಂತ ಗೊತ್ತಿದೆ ಅವ್ರಿಗೂ. ಹಿಮಾಲಯದಲ್ಲಿಂಥ ಶ್ವೇತ ಪಿರಮಿಡ್, ಚೈನಾ, ಕಾಂಬೋಡಿಯಾ, ಸೈಬೀರಿಯಾ, ಫ್ರಾನ್ಸ್, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ, ಪೆರು, ಬೊಲಿವಿಯಾ, ಮಧ್ಯ ಅಮೆರಿಕಾ, ಮೆಕ್ಸಿಕೋ, ಈಜಿಪ್ಟ್, ಇನ್ನೂ ಎಷ್ಟು ಊರುಗಳಿದೆ ಅಲ್ಲೆಲ್ಲನೂ ಕೂಡ ಪಿರಮಿಡ್ ಇದೆ. ಒಂದೊಂದು ದೇಶದೊಳಗೆ ಸಾವಿರಾರು ಪಿರಮಿಡ್ ಆಗಿಬಿಟ್ಟಿದೆ ಈಗ. ಸೊ ಇದರಿಂದ ಏನಾಗಿದೆ ಅಂದರೆ ಕಾಲ ಕಳೆದಂತೆ ಹಿಂದಿನ ಯುಗಗಳಲ್ಲಿ ಕೂಡ ಈ ಪಿರಮಿಡ್ಗಳಿದ್ವು ಅನ್ನೋದನ್ನು ನಮ್ಮ ಒಂದು ಪುರಾಣಗಳಲ್ಲಿ ಕೂಡ ನಾವು ಓದಿದ್ದೀವಿ.
ಯಾಕೆಂದರೆ ಶ್ರೀಚಕ್ರ ಅಂತ ಏನು ಹೇಳ್ತೀವೋ ಅದು ಕೂಡ ಪುರಾಣಗಳಿಂದ ಬಂದಿರೋದು, ಅದೆಲ್ಲನೂ ಟ್ರಯಾಂಗಲ್ಸಿಂದ ಆಗಿರುತ್ತೆ. ಶಕ್ತಿ ಪೂಜೆ ಅಂತ ಹೇಳ್ತಾರೆ, ಅದೆಲ್ಲದೂ ಕೂಡ ಪಿರಮಿಡ್ಗಳಿಂದ ರಚನೆ ಆಗಿರುತ್ತೆ. ನಮ್ಮ ಇಂಡಿಯಾ ದೇಶದಲ್ಲಿರೋರಿಗೆ ಅದ್ಭುತವಾದಂತಹ ಜಾಮಿಟ್ರಿ ಗೊತ್ತಿತ್ತು. ಆ ಜಾಮಿಟ್ರಿ ಒಳಗಡೆ ಅದನ್ನು ಪಿರಮಿಡ್ಗಳನ್ನು ಹಳೇದಾಗಿದೆ ಅಂತ ನಾವು ಅನ್ನೋ ಹಂಗಿಲ್ಲ. ಯಾಕೆಂದರೆ ಅದರೊಳಗಿರುವಂತಹ 52 ಡಿಗ್ರೀಸ್ ಆ್ಯಂಡ್ 51 ಮಿನಿಟ್ ಅನ್ನೋಂತಹ ಒಂದು ಆ್ಯಂಗಲ್ ಇದೆಯಲ್ಲ, ಅದರಿದ್ದರೆ ಸಾಕು, ಅದು ಎಷ್ಟೇ ಯುಗಗಳಾದರೂ ಅದಕ್ಕೆ ಶಕ್ತಿ ಕೊಟ್ಟೇ ಕೊಡುತ್ತೆ ಅನ್ನೋದನ್ನು ಸಂಶೋಧಕರು ತಿಳಿಸಿದ್ದಾರೆ. ಸೊ ಇದ್ರ ಜೊತೆಗೆ ಅಮೇರಿಕಾ ದೇಶದೊಳಗೆ ಟೆನೆಸ್ಸಿ ಅನ್ನೋ ಜಾಗದಲ್ಲಿ, ಮೆಂಫಿಸ್ ಅನ್ನೋ ಜಾಗದೊಳಗೆ 51/2 ಅನ್ನೋಂಥ ಕೋಟಿ ಡಾಲರ್, ಅಂದರೆ ಹೆಚ್ಚು ಕಡಿಮೆ $5.5 ಕೋಟಿ ಖರ್ಚು ಮಾಡಿ ಈ ಒಂದು ಸ್ಟೀಲ್ ಪಿರಮಿಡ್ ನಿರ್ಮಿಸಿದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಾ, ಅದು ತೋರಿಸ್ತಾ ಇದ್ದೀವಿ ಚಿತ್ರದಲ್ಲಿ. ಪ್ಯಾರಿಸ್ನಲ್ಲಿ ಲೌರೆ ಅಂತ ಒಂದು ಜಾಗ ಇದೆ, ನಾನು ಹೋಗಿದ್ದೀನಿ. ಅಲ್ಲಿ ಗಾಜಿನ ಪಿರಮಿಡ್ ಇದೆ, ನೋಡೋಕ್ಕೆ ತುಂಬ ಸುಂದರವಾಗಿದೆ. ಅದೇ ಥರನೇ ನಾನೀಗ ವಿವಿಧ ಮೆಕ್ಸಿಕೋ ನಗರದಲ್ಲಿ ಒಂದು ಕ್ಯಾಸ್ಟಿಲೋ ಅನ್ನುವಂತಹ ಎಲ್ ಕ್ಯಾಸ್ಟಿಲೋ ಅನ್ನೋ ಪುರಾತನ ಪಿರಮಿಡ್ ಇದೆ. ಎಷ್ಟೋ ಎಕರೆಗಳಲ್ಲಿದೆ ಅದು. ಇದಾದಮೇಲೆ ಇದಕ್ಕಿಂತ ಹಳೇದಾದಂಥದ್ದು ರೋಮ್ ದೇಶದೊಳಗೆ ಸೆಸೆಟಿಯಸ್ ಅನ್ನೋ ಜಾಗದೊಳಗಡೆ ಇದೆ. ಸೊ ಇದಾದಮೇಲೆ ನಿಮಗೆ ಮೀಸೋ ಅಮೇರಿಕಾ ಅನ್ನೋಂಥ ಮೆಕ್ಸಿಕೋ ದೇಶದೊಳಗೆ ಪುರಾತನ ಪಿರಮಿಡ್ ಇದೆ. ಇದಾದಮೇಲೆ ನಿಮಗೆ ಈಗ ನೋಡ್ತಾ ಇರೋವಂಥದ್ದು ಪಿರಮಿಡ್ ಆಫ್ ಮಾಯನ್ ಮೆಕ್ಸಿಕೋ ಅಂತ. ಮಾಯನ್ ಅನ್ನೋವಂಥದ್ದು ಒಂದು ನಮ್ಮ ದೇಶದೊಳಗೆ ಹೇಗೆ ಹಿಂದೂ ಧರ್ಮ ಅಂತೀವೋ ಹಾಗೆ ಮಾಯನ್ ಧರ್ಮ, ಅವರು ಕೂಡ ಕಟ್ಟಿರುವಂತಹ ಅದ್ಭುತವಾದಂಥ ಪಿರಮಿಡ್ಗಳಿದೆ. ಇಲ್ಲಿ ಟಕಾಲ್ ಅನ್ನೋಂಥ ಪಿರಮಿಡನ್ನು ಅದೇ ಮಾಯನ್ಸ್ ಅನ್ನೋರು 720 AD ಒಳಗಡೆ ಕಟ್ಟಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬ್ಲ್ಯಾಕ್ ಪಿರಮಿಡ್ ಆಫ್ ಪೂನಾ ಅಂತ ಹೇಳ್ಬಿಟ್ಟು ಓಶೋ ರಜನೀಶ್ ಅವರು ಅಲ್ಲಿದ್ದಂಥ ಜಾಗ, ಆ ಜಾಗದೊಳಗಡೆ ಕಟ್ಟಿರುವಂತಹ ಬ್ಲ್ಯಾಕ್ ಪಿರಮಿಡ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬುದ್ಧ ಪಿರಮಿಡ್ ಅಂತ ಹೇಳ್ಬಿಟ್ಟು ಕರ್ನೂಲ್ AP ಆಂಧ್ರ ಪ್ರದೇಶದೊಳಗೆ ಪತ್ರಿಜಿ ಅವರ ಸ್ವಂತ ಊರು, ಆ ಊರೊಳಗೆ ಕಟ್ಟುವಂಥ ಮೊದಲನೇ ಪಿರಮಿಡ್ ಇಂಡಿಯಾ ದೇಶದಲ್ಲಿ, ಅದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕನಕ್ಪುರದೊಳಗೆ ಇರೋಂತಹ ಪಿರಮಿಡ್ ವ್ಯಾಲಿ ಅಂತ ಏನಿದೆಯೋ ಅಲ್ಲಿ ರಚಿಸಿರುವಂತಹ ಒಂದು ಅದ್ಭುತವಾದಂತಹ ಒಂದು ಪಿರಮಿಡಲ್ಲಿ ನೀವೆಲ್ಲ ನೋಡಿರ್ಬೋದು, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ದೇಹಾರೋಗ್ಯಕ್ಕೆ ಬಳಸುವಂಥ ಪಿರಮಿಡ್ಗಳು, ತೂಗಾಕೋ ಪಿರಮಿಡ್ಡು, ಇದೇ ಥರನೇ ಪಿರಮಿಡ್ ಟೋಪಿ, ಇದಾದಮೇಲೆ ಆಸೆ-ಆಕಾಂಕ್ಷೆಗಳ ಪಿರಮಿಡ್ ಅಂದರೆ ವಿಶ್ ಪಿರಮಿಡ್ ಅಂತ, ಇದಾದಮೇಲೆ ಪಿರಮಿಡ್ ಕನ್ನಡಕ, ಇದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ವಾಟರ್ ಪಿರಮಿಡ್ ಅಂತ ತೋರಿಸಿದ್ದೀನಿ. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಪಿರಮಿಡ್ ಕೀ ಚೈನ್, ಜೋಬೊಳಗೆ ಇಟ್ಕೊಂಡ್ರೆ ನಿಮಗೆ ಏನೂ ತೊಂದರೆಗಳಾಗ್ದಂಗೆ ಕಾಪಾಡ್ತಾ ಇರುತ್ತೆ. ವಾಸ್ತು ಪಿರಮಿಡ್ ಅನ್ನೋದು ಮನೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ಒಂದು ವಾಸ್ತು ದೋಷ ಇದ್ದರೆ ನಿವಾರಣೆ ಆಗುತ್ತೆ. ಈಗ ನವಗ್ರಹ ಪಿರಮಿಡ್ ಅಂತ ಒಂದು ನೀವು ನೋಡ್ತಾ ಇದ್ದೀರಾ, ಅದು ಮನೆ ಬಾಗಿಲದ ಎಂಟ್ರೆನ್ಸಲ್ಲಿ ಬರೆದ್ರೆ ಯಾರೇ ನಿಮ್ಮ ಮನೆ ಒಳಗೆ ಬಂದರೆ ಕೆಟ್ಟದನ್ನು ನಿಮಗೆ ಸೂಚಿಸೋಕೆ ಬರೋಕ್ಕಾಗೋಲ್ಲ. ಕ್ಯಾಶ್ ಪಿರಮಿಡ್ ಒಳಗಡೆ ನಿಮ್ಮ ಆಭರಣ, ನಿಮ್ಮ ಹಣ ಇಟ್ಟರೆ ಅದರೊಳಗಡೆ ಹೆಚ್ಚಾಗತ್ತೆ ಅಂತ ಒಂದು ಪ್ರತೀತಿ ಇದೆ, ಅದರಿಂದ ಲಾಭ ಪಡಿತಾ ಇದ್ದಾರೆ ಜನ. ಕಾರ್ ಪಿರಮಿಡ್ ಅಂತ ನಿಮ್ಮ ಕಾರಿನ ಡ್ಯಾಶ್ ಬೋರ್ಡ್ ಒಳಗಡೆ ನೀವು ಇದನ್ನು ಅಂಟಿಸ್ಕೊಂಡ್ರೆ ನಿಮಗೆ ಪಂಚರ್ ಆಗೋದಿಲ್ಲ, ಆಕ್ಸಿಡೆಂಟ್ ಆಗೋದಿಲ್ಲ, ಏನೂ ತೊಂದರೆ ಆಗೋಲ್ಲ ಅಂತ ಒಂದು ವಿಚಾರ ಗೊತ್ತಿದೆ. ಟೇಬಲ್ ಪಿರಮಿಡ್ ಅನ್ನೋದ್ರ ಮೇಲೆ ಮಕ್ಕಳು ಕೂತ್ಕೊಂಡು ಓದೋ ಜಾಗದಲ್ಲಿ ಟೇಬಲ್ ಪಿರಮಿಡ್ ಇರ್ಬೋದು. ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋವಾಗ ಟೇಬಲ್ ಪಿರಮಿಡ್ ಇಟ್ಕೊಂಡ್ರೆ ನಮ್ಮ ಕೆಲಸಗಳು ಸುಸಲಿತವಾಗುತ್ತೆ ಅಂತ ಒಂದು ವಿಚಾರ ಇದೆ. ಪರ್ಸ್ನಲ್ ಪಿರಮಿಡ್ ಅನ್ನೋದು ನಮ್ಮ ಜೋಬೊಳಗೆ ಯಾವಾಗಲೂ ಒಂದು ಪರ್ಸ್ನಲ್ ಪಿರಮಿಡ್ ಇಟ್ಕೊಂಡ್ರೆ ನಮ್ಮ ಕೆಲಸಗಳೆಲ್ಲ ಸುಲಲಿತವಾಗಿ ಆಗುತ್ತೆ ಅನ್ನೋದು ಒಂದು ವಿಚಾರ ಇದೆ. ಈಗ ನಿಮಗೆ ರೂಫ್ ಟಾಪ್ ಪಿರಮಿಡ್ ಅಂತ ನಮ್ಮ ಮನೆ ಮೇಲುಗಡೆ ನಾವು ಬೇರೆ ಬೇರೆ ಥರ ಪಿರಮಿಡ್ಗಳನ್ನು ರಚಿಸ್ಕೋಬೋದು. ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ, ಇದನ್ನು ನಿಧಾನಕ್ಕೆ ನೋಡಿ. ಒಂದೊಂದು ಚಿತ್ರನೂ ಒಂದೊಂದು ಅದ್ಭುತವಾದಂತಹ ಪಿರಮಿಡ್ಗಳನ್ನು ನಮ್ಮ ಜನಗಳೇ ಕಟ್ಕೊಂಡಿದ್ದಾರೆ. ಅಷ್ಟಕೋನ ಪಿರಮಿಡ್ಗಳು ಕಟ್ಕೊಂಡಿದ್ದಾರೆ, ತಮ್ಮ ಮನೆಯಲ್ಲಿ ನೀರಿನ ಟ್ಯಾಂಕ್ ಮೇಲೆ ಕಟ್ಕೊಂಡಿದ್ದಾರೆ, ಮುಂದುಗಡೆ ಅಂತ ಪೋರ್ಟಿಕೋ ಮೇಲೆ ಕಟ್ಕೊಂಡಿದ್ದಾರೆ. ಈ ಥರ ನಾನಾ ರೀತಿ ಪಿರಮಿಡ್ಗಳನ್ನು ಮನೆ ಮೇಲ್ಗಡೆ, ದಿಸ್ ಇಸ್ ಕಾಲ್ಡ್ ರೂಫ್ ಟಾಪ್ ಪಿರಮಿಡ್ ಅಂತ ಕರೀತಾರೆ. ಇದೆಲ್ಲ ನೀವು ಕೂಡ ನಿಮ್ಮ ಮನೆಯಲ್ಲೂ ಕೂಡ ಕಟ್ಕೊಳ್ಳಿ, ಆಗೋದ್ರಿಂದ ತುಂಬ ಲಾಭ ಸಿಗುತ್ತೆ. ಈ ಥರ ಪಿರಮಿಡ್ ಅನ್ನೋದು ಅದ್ಭುತವಾದಂತಹ ಒಂದು ವಿಚಾರ. ಇದು 7 ಅದ್ಭುತಗಳಲ್ಲಿ ಒಂದು ಅನ್ನೋದನ್ನು ನಾವು ನಿಮಗೆ ಸಾಕಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು, ರಿಸರ್ಚ್ನ ಎಲ್ಲದನ್ನು ಸೇರಿಸಿ ನಿಮಗೆ ತೋರಿಸಿದ್ದೀನಿ. ಇದು ನಿಮಗೆಲ್ಲ ಲಾಭ ಆಗಲಿ ಮತ್ತು ಇದನ್ನು ಹೆಚ್ಚಿನದಾಗಿ ನೀವು ಸಾಧ್ಯ ಆದರೆ ಇನ್ನೂ ಹೆಚ್ಚಿನ ವಿಚಾರ ತಿಳಿದ್ಬಿಟ್ಟು ಪ್ರಪಂಚಕ್ಕೆ ತಿಳಿಸಿ ಅಂತ ಹೇಳ್ತಾ, ನಾನು ಕೂಡ ಪಿರಮಿಡ್ ಶಕ್ತಿ ಅನ್ನೋ ಪುಸ್ತಕ ಕೂಡ ನಾನು ಬರೆದಿದ್ದೆ, ಅದು ಕೂಡ ನಿಮಗೆಲ್ಲರಿಗೂ ಲಾಭ ಆಗಿರ್ಬೋದು.
ಪಿರಮಿಡ್ ವಾಸ್ತು ಅನ್ನೋದನ್ನು ಡಾಕ್ಟರ್ ಜಿತೇನ್ ಭಟ್ ಅನ್ನೋರು ಬರೆದಿರೋದನ್ನು ಆ ಬುಕ್ಕನ್ನು ಕೊಂಡ್ಕೊಂಡು ಓದಿ, ಇದರಿಂದ ಲಾಭ ಆಗುತ್ತೆ. ಸೊ ಈ ಥರ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನು ನಮ್ಮ ಪಿತಾಮಹ ಪತ್ರಿಜಿ ಅವರು ನಮಗೆ ಒಂದು ಮಾರ್ಗದರ್ಶನ ಕೊಟ್ಟು ನಮಗೆಲ್ಲ ಧ್ಯಾನ ಹೇಳಿಕೊಟ್ರು. ಆ ಒಂದು ಇದರೊಳಗಡೆ ಈ ಪಿರಮಿಡ್ ಅನ್ನುವಂತಹ ಒಂದು ಅದ್ಭುತ ಒಂದು ಪದಾರ್ಥ ಅಂದರೆ ಒಂದು ಆಕೃತಿ ನಮ್ಮನ್ನು ಕಾಪಾಡಲಿ, ನಿಮ್ಮನ್ನು ಕಾಪಾಡಲಿ, ಪ್ರಪಂಚನ ಕಾಪಾಡಲಿ ಅಂತ ಹೇಳ್ತಾ ಇವತ್ತು ಈ PMC ಬೆಂಗಳೂರು ಕನ್ನಡ ಚಾನಲ್ನವ್ರು ನಮಗೆ ಅವಕಾಶ ಕೊಟ್ಟಿದ್ದು, ಇವತ್ತು ನಿಮಗೆ ಇದೆಲ್ಲ ನಿಮ್ಮ ಮುಂದೆ ತರೋದಕ್ಕೆ, ನಿಮ್ಮ ಮುಂದೆ ಇಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಇದಕ್ಕೆ ಹೆಚ್ಚಿನ ವಿಚಾರ ನಿಮ್ಗೆ ಇನ್ನೂ ಬೇಕು ಅನ್ನೋದಾರೆ ನನ್ನ ನಂಬರ್ ಬರ್ಕೊಳ್ಳಿ 9448683202. ಇನ್ನೊಂದು ಸತಿ ಹೇಳ್ತೀನಿ 9448683202. ಈ ನಂಬರ್ಗೆ ನೀನು ನನ್ನನ್ನು ಸಂಪರ್ಕಿಸ್ಬೋದು. ಮಧ್ಯಾಹ್ನ 11ರಿಂದ 12 ಗಂಟೆಯಲ್ಲಿ ನೀನು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಿ ನೀವೆಲ್ಲ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.